ಆತ್ಮಾನಂದರಿಗೆ ನಮಸ್ಕರಿಸಿ ಶ್ರೋತ್ರಿಯ ಬ್ರಹ್ಮನಿಷ್ಠ ಜಗದ್ಗುರು ನಿರಂಜನಪ್ಪರಿಗೆ ನಮಸ್ಕರಿಸಿ ಸ್ವರೂಪಿಗಳು ಹಾಗೂ ಸನ್ನಿಧಾನವಿರ್ತಕ್ಕಂಥ ಪರಮ ಪೂಜ್ಯ ಸದ್ಗುರು ಸಮರ್ಥ ಶ್ರವಣ ಪ್ರಭುಪಾದರಿಗೆ ನಮಸ್ಕರಿಸಿ ಎಲ್ಲ ಬಂಧುಗಳೇ ಶ್ರೀಮನ್ ನಿರ್ಗುಣ ಶಿವಜಿಗಳ ಇವೆಲ್ಲ ಪದ್ಧತಿಗಳಿಂದ ಜ್ಞಾನ ಪ್ರತಿಪಾದನಾ ಸ್ಥಳದಿಂದ ಹಿಂದಿನ ದಿವಸ ಘಟವೇ ಖುಷಿ ಘಟವೇ ನೀನು ಗಿಟದಂತೆ ತೋರಿ ಮೋಹಿಸುವುದನ್ನೇ ಏನೆಂಬೆ ನಿತ್ಯ ಪದ ನಿದರ್ಶನಕ್ಕೆ ಹೇಳಿದೆ. ತಾನೇ ತನ್ನೋರು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದಕಂಡ ರೂಪ ಅಹನು. ತಾನೇ ತನ್ನೋರು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದಕಂಡ ರೂಪನಹನು. ತನ್ನ ಬಾಹ್ಯವೆಲ್ಲವನ್ನು ಅರಿಯುವುದರಿಂದೇ ಮನ ಮಾತುಗಳನ್ನು ಮೀರಿರುವುದರಿಂದೇ ಇಣಿತು ಅಣಿತೆಂದರೂ ಊಹಿಸಬಾರದಿರುವುದರಿಂದೇ ಅನುಪಮನವುದರಿಂದ ಅವಿರಳನಹನು. ತಾನೇ ತನ್ನೋರು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದ ಅಖಂಡ ರೂಪ ಅಹನು. ಅನುಪರಿಮಾಣ ಮಾಧ್ಯಮ ಪರಿಮಾಣ ಎಣಿಕೆ ತನ್ನೊಡಗೂಡದಿರುವುದರಿಂದ ಗುಣ ಜಾತಿ ಕರ್ಮಾದಿ ರಹಿತ ತತ್ವದಿಂದ ಕರ್ಣ ವಿಡಿಯದರಿಂದ ಅದ್ವೈನಹನು. ತಾನೇ ತನ್ನೋಳು ತನ್ನ ನಿಜವನ್ನು ನೋಡಲು ಪರಮಾನಂದಮಯ ಚಿದಾಖಂಡ ರೂಪ ಅಹನು. ಸಕಲಾರ್ಥ ಸಾಧಕನಹುದರಿಂದ ತಿಳಿಯಲು ಆ ಸಕಲಾರ್ಥ ಸಂಬಂಧಿ ಅಹುದರಿಂದ ಸಕಲಾರ್ಥ ದೂರನಹುದರಿಂದ ಬಳಿಕಲು ಆ ಸಕಲಾರ್ಥನಹುದರಿಂದ ಅನವಧಿಯಹನು. ತಾನೇ ತನ್ನೋಳು ತನ್ನ ನಿಜವನ್ನು ನೋಡಲು ಪರಮಾನಂದ ಚಿದಕಂಡ ರೂಪ ಅಹನು. ಗಗನದಂತೆ ನಿರವಯನಹುದರಿಂದ ಸ್ವಗತಾದಿ ಭೇದವಿಲ್ಲದ ಕಥದಿಂದ ನಿಗಮವು ಅನಂತನೆಂದು ಒರೆಯುವುದರಿಂದ ಆವ ಬಗೆ ದೂರದಿರುವುದರಿಂದ ಅಗಣಿತನಹನು. ತಾನೇ ತನ್ನೋಳು ತನ್ನ ನಿಜವನ್ನು ನೋಡಲು ಪರಮಾನಂದಮಯ ಚಿದಕಂಡ ರೂಪ ಅಹನು. ಹವಣಿಸುತ್ತಿಹ ದೇಶ ಕಾಲ ವಸ್ತುಗಳೆಂಬ ನಿಮಹ ಕಲ್ಪನೆ ಮಿಥ್ಯ ಆಗುವುದರಿಂದ ಬಹು ದೂರ ನೆಲೆಸುವ ಗುರು ಶಂಭುಲಿಂಗರು ಅವಿಭೇದ ನಗುವುದರಿಂದ ಪೂರ್ಣನಹನು. ತಾನೇ ತನ್ನೋಳು ತನ್ನ ನಿಜವನ್ನು ನೋಡಲು ಪರಮಾನಂದಮಯ ಚಿದ ಅಖಂಡ ರೂಪ ಅಹನು. ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದಖಂಡ ರೂಪ. ಹೌದು, ತನ್ನೊಳಗೆ ತಾನು ನೋಡ್ಕೊಂಡಂದ್ರೆ ತಾನು ಹೆಂಗದ ಅನ್ನೋದು ಗೊತ್ತಾಗುತ್ತೆ. ತನ್ನೊಳಗೆ ತಾನು ನೋಡ್ಕೊಳ್ಳಲಿಕ್ಕೆ ಏನಾಗೈತಿ, ಹೊರಗೆ ನೋಡಾಕತ್ತೇನ ಇಂದ್ರಿಯಗಳ ಮುಖಾಂತರ ನೋಡಾಕತ್ತೇವ ಅಂತ ತಿಳ್ಕೊಂಡು ಖಂಡಿತಕ್ಕೊಳಗಾಗ್ಯದ. ಹೌದಲ್ಲ, ಈ ಇಂದ್ರಿಯಗಳ ಮುಖಾಂತರ ನೋಡಾಕತ್ತಾಗ ಈ ಶರೀರ ನಾನಂತ ಇಷ್ಟ ಖಂಡಿತಕ್ಕೊಳಗಾಗಿ ನನ್ನೊಳಗೆ ನಾನು ನೋಡ್ಕೊಂಡಿದ್ರೆ ನಾನು ಹೆಂಗದೇನಿ ಅಂದ್ರೆ ಆನಂದ ಸ್ವರೂಪ ಅದೀನಿ, ವ್ಯಾಪಕ ಅದೀನಿ ಅಂತ ಖಂಡಿತಕ್ಕೊಳಗಾಗಿಲ್ಲ, ಗೊತ್ತಾಗ್ತದೆ. ಹೌದಲ್ಲ, ಆ ನನ್ನ ನಿಜ ಸ್ವರೂಪ ಹೆಂಗೈತಿ ಅಂತಂದ್ರೆ ವ್ಯಾಪಕ ಐತಿ, ಅದು ಅಖಂಡಿತ ಐತಿ ಅಂತ ಖಂಡಿತಕ್ಕೆ ಒಳಪಟ್ಟಿಲ್ಲ. ಇಷ್ಟ ಅಂತ ಅದಕ್ಕೆ ನೇಮ ಸೀಮೆಗಳಿಲ್ಲ. ಹೌದಲ್ಲ, ನನ್ನೊಳಗೆ ನಾನು ನೋಡ್ಕೊಂಡಾಗ ಇದು ಖಾತ್ರಿ ಆಗುತ್ತೆ. ನಾವು ಹೊರಗೆ ನೋಡ್ಕೋಂತ ಹೊಂಟೇವಿ, ಹೊರಗೆ ನೋಡಾಕತ್ತೇವ್ರಿ ಅಂದ್ರೆ ಹೊರಗಂದ್ರೇನು ಇಂದ್ರಿಯಗಳಿಂದ ನೋಡಾಕತ್ತೇವೆ. ಇಂದ್ರಿಯಗಳಿಂದ ನೋಡೋತ್ನಾಗ ಏನಾಗೈತಿ ಅಂದ್ರೆ ಖಂಡಿತಕ್ಕೆ ಒಳಪಟ್ಟೆವು. ನಾವು ದುಃಖವನ್ನು ಅನುಭವಿಸಾಕತ್ತೇವೆ, ಆನಂದ ಅನುಭವಿಸಾಕತ್ತಿಲ್ಲ. ಆನಂದ ಇಲ್ಲ ನಮಗೀಗ. ಐತನ್ರಿ ಆನಂದ ಸಿಕ್ಕೈತೇನೋ ಅಂತಂದ್ರೆ ಇಲ್ಲ. ಯಾಕಂದ್ರೆ ಹೊರಗೆ ನೋಡ್ಕಾಗತ್ತೇವೆ, ಅದಕ್ಕೆ ಅದು ಆನಂದ ಇಲ್ಲ. ಅದನ್ನ ನನ್ನೊಳಗೆ ನೋಡ್ಕೊಂಡಿದ್ರೆ ನಾ ಆನಂದ ಸ್ವರೂಪ ಅದೇನಿ, ನಾ ವ್ಯಾಪಕ ಅದೇನಿ ಅನ್ನೋ ಖಾತ್ರಿ ಆಗ್ತದೆ. ಅದಕ್ಕೆ ಅವ್ರು ಹೇಳ್ತಾರೆ, ತಾನೇ ತನ್ನೋಳು ತನ್ನ ನಿಜವ ನೋಡಲು. ನಿಜ ನೋಡಿದಾಗ ನಾ ಆನಂದ ಸ್ವರೂಪ ಅದೇನಿ, ಅಖಂಡಿತ ಅದೇನಿ ಅನ್ನೋದು ಗೊತ್ತಾಗ್ತದೆ. ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದಮಯ ಅಖಂಡ ರೂಪ ಶ್ರೇಷ್ಠವಾದಂಥ ಆನಂದ ಸ್ವರೂಪ ಅದೇನಿ.
ಅದು ಆನಂದ ಅನ್ನೋದು ಹೆಂಗೈತಿ, ವ್ಯಾಪಕ ಐತಿ. ಖಂಡಿತ ಇಲ್ಲ, ಅಖಂಡಿತ ಅನ್ನೋದು ಗೊತ್ತಾಗುತ್ತೆ. ನನ್ನೊಳಗೆ ನಾನು ನೋಡ್ಕೊಂಡಾಗ, ನನ್ನ ನಿಜ ಸ್ವರೂಪವನ್ನು ನಾನು ನೋಡಿದಾಗ ಗೊತ್ತಾಗುತ್ತೆ ಇದು. ಅದು ಹೆಂಗೈತಿ ಅಂದ್ರೆ ಪರಮಾನಂದಮಯ ಐತಿ, ಶ್ರೇಷ್ಠವಾದಂಥ ಆನಂದ ಐತಲ್ಲೇ, ಅದು ಅಖಂಡಿತ ಐತಿ, ಖಂಡಿತಕ್ಕೆ ಒಳಪಟ್ಟಿಲ್ಲ. ಇವೆಲ್ಲ ಹೆಂಗದಾವು, ಇದ್ರೊಳಗೆ ಆನಂದವನ್ನು ನೋಡಾಕತ್ತೇವಲ್ಲ ನಾವು. ಯಾಕಂದ್ರೆ ಇಂದ್ರಿಯಗಳ ಮುಖಾಂತರ ನೋಡಾಕತ್ತೇವೆ, ನಮ್ಮೊಳಗೆ ನಾವು ನೋಡ್ಕೊಂಡಾಗತ್ತಿಲ್ಲ. ಅದನ್ನ ಸುಳ್ಳನ್ನ ನಿಜ ಅಂತ ನೋಡಾಕತ್ತೇವೆ ನಾವು. ನಿಜವನ್ನ ನಾವು ನೋಡಿಲ್ಲ, ಸುಳ್ಳನ್ನ ನಿಜ ಅಂತ ನೋಡಾಕತ್ತೇವೆ. ಅದಕ್ಕೆ ಅದು ಏನಾಗೈತಿ ಅಂದ್ರೆ ಅಖಂಡಿತ ಇಲ್ಲದು ಖಂಡಿತ ಐತಿ. ಹೌದಲ್ರಿ? ಈ ವಿಷಯದೊಳಗಷ್ಟ ಸುಖ ಐತಿ, ನನಗೆ ಯಾವ್ದು ಬೈಕ್ ಐತಿ, ಯಾವ್ದು ಇಚ್ಛೆ ಐತಿ ಅದ್ರೊಳಗಷ್ಟ ಸುಖ ಐತಿ, ಇನ್ನೊಂದ್ರೊಳಗೆ ಸುಖ ಇಲ್ಲ ಅಂತ ನಾವು ತಿಳ್ಕೊಂಡು. ಹೌದಲ್ರಿ? ನಮ್ಮ ಬೈಕೆಗಳನುಸಾರವಾಗಿ, ಇಚ್ಛೆಗಳಿಗೆ ಅನುಸಾರವಾಗಿ ಯಾರ್ಯಾರ ಬೈಕೆಗಳು ಇಚ್ಛೆಗಳು ಏನೇನದಾವ ಅವು ಅಷ್ಟು ಸುಖ ಕೊಡ್ತಾವ್ರಿ ಅವ್ರಿಗೆ, ಇನ್ನೊಂದು ಸುಖ ಕೊಡೋದಿಲ್ಲ. ಹೌದಲ್ರಿ? ಇನ್ನೊಬ್ಬಗೆ ಇವಂಗ್ ಬೇಕಾಗಿದ್ದು ಅವಂಗ್ ಬೇಕಾಗುದಿಲ್ಲ, ಅವಂಗ ಅವು ಸುಖ ಕೊಡ್ಲಾರ್ದು. ಹೌದಲ್ರಿ? ಯಾಕಂದ್ರ ಇಲ್ಲಿ ಖಂಡಿತವಾಗಿ ನೋಡಾಕತ್ತೇವ್ ನಾವು, ಅಖಂಡಿತ ಅಂತ ನೋಡಾಕತ್ತಿಲ್ಲ. ನಾ ಅಖಂಡಿತ ಸ್ವರೂಪದೇನೆ ಅಂತ ನೋಡಾಕತ್ತಿಲ್ಲ, ಖಂಡಿತ ಅಷ್ಟಕ್ಕೆ ಸೀಮಿತ ಆಗ್ಯಾವ ನಾವು. ಅದಕ್ಕೆ ಆನಂದ ಅನ್ನೋದು ಅಷ್ಟ್ರೊಳಗ ಐತಿ ಅನ್ನೋದು ನಾವು ತಿಳ್ಕೊಂಡ್ವಿ. ಯಾಕಂದ್ರ ಸುಳ್ಳನ್ನ ನಿಜ ಅಂತ ತಿಳ್ಕೊಂಡ್ವಿ. ಅದಕ್ಕೆ ಅವ್ರು ಹೇಳ್ತಾರ, ಇದು ನೀನ್ ಹಂಗಿಲ್ಲ, ನಿಜ ಅನ್ನೋದು ಹೆಂಗೈತಿ ಅಂದ್ರ ಅಖಂಡಿತ ಐತದು, ಪರಮಾನಂದಮಯ ಐತಿ, ಶ್ರೇಷ್ಠವಾದಂತ ಆನಂದ ಐತದು, ಅದು ಇಷ್ಟ ಅಂತಿಲ್ಲ, ಅಖಂಡಿತ ಐತಿ ಅಂತ. ಅದನ್ನ ನೋಡ್ಬೇಕಂದ್ರೆ ಅದ ನಿಮ್ಮೊಳಗೆ ನೋಡ್ಕೊರಿ, ಹೊರ ನೋಡ್ಬೇಡ್ರಿ. ತಾನೇ ತನ್ನೋಳು ತನ್ನ ನಿಜವ ನೋಡಲು. ನನ್ನ ನಿಜ ಹೆಂಗೈತಿ ಅಂತಂದ್ರೆ ಶ್ರೇಷ್ಠವಾದಂತ ಆನಂದ ಐತಿ, ಅಖಂಡಿತ ಐತಿ ಅಂತ. ಅದನ್ನ ಹೇಳಕ್ ಬರೋದಿಲ್ಲ, ಅದನ್ನ ಇಷ್ಟ ಐತಿ ಅಂತ ಹೇಳಕ್ ಬರೋದಿಲ್ಲ, ಅಖಂಡಿತ ಐತಿ ಅಂತ. ಅದಕ್ಕೆ ಹೇಳ್ತಾರೆ, ತಾನೇ ತನ್ನೋಳು ತನ್ನ ನಿಜವ ನೋಡಲು ಪರಮಾನಂದಮಯ ಚಿದಖಂಡ ರೂಪನಿಗನು. ಅದನ್ನ ಹೆಂಗ ನೋಡ್ಬೇಕು ಅಂತಂದ್ರೆ ಈ ತನು ಬಾಯವನ್ನೆಲ್ಲ ಅರಿಯುತ್ತ ಮನ ಮಾತುಗಳನ್ನ ಮೀರಿ ಹೋದ್ರಿಂದ ಈ ತನು ಬಾಹ್ಯಗಳನ್ನೆಲ್ಲ ಅರಿದು ನೋಡ್ರಿ, ಅವು ಹೆಂಗದಾವ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನಾವು ಇದನ್ನ ನೋಡೋಲ್ಲ, ನಿಜ ಅಂತ ನೋಡಾಕತ್ತೇವೆ. ಇವನು ಅವು ನಿಜ ಅದಾವೋ ಸುಳ್ಳದಾವೋ ನೋಡ್ರಿ, ಸತ್ಯದಾವೋ ಅಸತ್ಯದಾವೋ ಅನ್ನೋದನ್ನ ನೋಡ್ರಿ. ಸತ್ಯ ಅಸತ್ಯದ ಬಗ್ಗೆ ತಿಳುವಳಿಕೆ ಇತ್ತಂದ್ರೆ ಅವು ಅಸತ್ಯ ಅನ್ನೋದು ಗೊತ್ತಾಗುತ್ತೆ. ಹೌದಲ್ರಿ? ಸತ್ಯ ಅಂದ್ರೆ ಯಾವುದು? ತ್ರಿಕಾಲದಲ್ಲಿ ಇರ್ತಕ್ಕಂಥದ್ದು ಯಾವ್ದೈತಿ ಅದು ಸತ್ಯ ಐತಿ. ಇವು ತ್ರಿಕಾಲದಲ್ಲಿ ಅದಾವ ಹೆಂಗೋ? ಹೌದಲ್ರಿ? ತನು ಬಾಹ್ಯದೊಳಗೇನ ನಾವು ಅರಿಯಾಕತ್ತೇವಲ್ಲ, ಇವೆಲ್ಲ ತ್ರಿಕಾಲದಲ್ಲಿ ಅದಾವ ಹೆಂಗೋ? ಹೌದಲ್ರಿ? ಇವು ತ್ರಿಕಾಲದಲ್ಲಿ ಅದಾವನ್ರಿ? ಇಲ್ಲ, ಒಂದ ಕಾಲದೊಳಗ ಅದಾವ. ಎಚ್ಚರಿಕೆ ಅವಸ್ಥೆ ಒಳಗೆ ಮಾತ್ರ ಅದಾವ, ಇನ್ನೊಂದು ಅವಸ್ಥೆ ಒಳಗಿಲ್ಲ ಇವು. ಅದಾವನ್ರಿ ಇವ? ಎಚ್ಚರಿಕೆ ಅವಸ್ಥೆ ಬಿಟ್ಟು ಇನ್ನೊಂದು ಅವಸ್ಥೆ ಒಳಗೆ ಬರ್ತಾವನ್ರಿ ಇವ? ನೀವು ಯಾವುದು ಅಗ್ದಿ ಇಷ್ಟಪಟ್ಟು ಇಚ್ಛೆ ಪಟ್ಟು ಇಟ್ಕೊಂಡಿರ್ತೀರಿ ಅದ ಬರ್ತೈತಿನೋ ಅಲ್ಲೇ? ಹೌದಲ್ರಿ? ಇದು ನಂದು ಅಂತ ಬಹಳ ಇಚ್ಛೆಯಿಂದ ಅದನ್ನ ಜೋಪಾನ ಮಾಡಿ ಇಟ್ಕೊಂಡಿರ್ತಿರಲ್ಲ, ಅದು ಇನ್ನೊಂದು ಅವಸ್ಥೆ ಒಳಗೆ ಬರ್ತೈತಿನೋ? ಬರುದಿಲ್ಲ. ಹಂಗಾಗಿ ಅವ್ರು ಹೇಳಿದ್ದು ಇವೆಲ್ಲ ಒಂದ್ ಅವಸ್ಥೆ ಒಳಗೆ ಸೀಮಿತ ಅದಾವು, ಇವು ಅಸತ್ಯದವು ಅಂತ ತಿಳ್ಕೊಂಡು ಇವ್ರ ಮ್ಯಾಲಿನ ಮೋಹನ್ ಬಿಡ್ರಿ ಅಂತ. ತನು ಬಾಯವನ್ನೆಲ್ಲ ಅರಿತ ಮನ ಮಾತುಗಳಿಂದ ಅದು ನಿಜ ಹೆಂಗೈತಿ ಅಂದ್ರೆ ಮನಸ್ಸಿಗೂ ಮಾತಿಗೂ ನಿಲಕಲಾರದು. ಮನ ಮಾತುಗಳಿಂದ ಮೀರಿರುವುದರಿಂದ ತನ್ನ ಬಾಹ್ಯವೆಲ್ಲವನ್ನು ಅರಿಯುವುದರಿಂದ ಮನ ಮಾತುಗಳನ್ನು ಮೀರಿರುವುದರಿಂದ ಈ
ಇನಿತು ಅಣಿಕಂದರು ಊಹಿಸಬಾರದಿರುವುದರಿಂದ ಇಷ್ಟ ಐತಿ ಅಂತ ಊಹಿಸಕ್ ಬರೋದಿಲ್ಲ ಅದನ್ನ ನಿಜವನ್ನ. ಅದಕ್ಕ ಯಾವುದೇ ಇಷ್ಟ ಅಂತ ಪ್ರಮಾಣಗಳಿಂದ ಅದನ್ನ ಗುರುತಿಸಕ್ ಬರೋದಿಲ್ಲ. ನಿಮ್ಮ ಯಾವ ಪ್ರಮಾಣಕ್ಕೂ ನಿಲಕಿಲ್ಲ, ಪ್ರಮಾಣಾತೀತ ಐತಿ ಅಂತ. ಅನಿತು ಇನಿತು ಅಂದು ಊಹಿಸಕ್ ಬರೋದಿಲ್ಲ. ಇಷ್ಟು ಕಿಲೋ ಐತಿ, ಇಷ್ಟು ಉದ್ದ ಐತಿ, ಇಷ್ಟು ಎತ್ತರ ಐತಿ, ಇಷ್ಟು ಪೌಂಡ್ ಐತಿ ಅಂತ ಹೇಳಕ್ ಬರೋದಿಲ್ಲ. ಯಾವುದೇ ಮಾಪನದಿಂದ ಅದನ್ನು ಗುರುತಿಸಕ್ ಬರೋದಿಲ್ಲ. ಹೌದಲ್ಲ? ಮಾತುಗಳನ್ನ ಮೀರಿದ್ರು ಮನಸ್ಸಿಗೂ ಮಾತಿಗೂ ನಿಲಕಲಾರದು. ಇಷ್ಟ ಐತಿ ಅಂತ ಊಹಿಸಕ್ ಬರೋದಿಲ್ಲ. ಅದನ್ನ ಊಹೆ ಮಾಡಿ ಅದನ್ನ ಹೇಳ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಹೌದಲ್ಲ? ಉಪಮೆಗೆ ಕೊಟ್ಟು ಹೇಳಕ್ ಬರುದಿಲ್ಲ. ಆ ನಿಜವನ್ನ ಉಪಮೆ ಕೊಟ್ಟು ಇನ್ನೊಂದು ಯಾವುದೇ ಒಂದು ಉಪಮೆ ಕೊಟ್ಟು ಹೇಳ್ತೀನಿ ಅಂದ್ರೆ, ಹೋಲಿಕೆ ಕೊಟ್ಟು ಹೇಳ್ತೀನಿ ಅಂದ್ರೆ ಹೇಳಕ್ ಬರುದಿಲ್ಲ. ಅದಕ್ಕೆ ಅವಿರಳದೆ. ವಿರಳ ಆಗಿಲ್ಲ, ಅವಿರಳದೆ. ಅದು ನಿಜ ಸ್ವರೂಪ ಅನ್ನೋದು ಹೆಂಗೈತಿ? ಅವಿರಳ ಐತಿ, ವಿರಳ ಆಗಿಲ್ಲ, ವ್ಯಾಪಕ ಐತಿ. ಹೌದು. ಮೊದಲಿಗೆ ನಮ್ಮ ಸತ್ಯ ಅಸತ್ಯದ ತಿಳುವಳಿಕೆ ಬಂದಾಗ ಇದನ್ನ ತನ್ನ ಬಾಯದೊಳಗೆ ಏನದಾವಲ್ಲ ಇವೆಲ್ಲ ಇವು ಹೆಂಗದಾವು ಅನ್ನೋದು ಖಾತ್ರಿ ಮಾಡ್ಕೊಂಡು ಬಿಡಾಕ್ ಬರ್ತೈತಿ. ಸತ್ಯಾಸತ್ಯದ ತಿಳುವಳಿಕೆ ಇಲ್ಲದಕ್ಕೆ ನಾವು ಏನೈತಿ ಈ ಬಾಯವೆಲ್ಲ ಸತ್ಯ ಅಂತ ತಿಳ್ಕೊಂಡ್ಬಿಟ್ಟೆವು. ಈ ಶರೀರ ಮತ್ತು ಈ ತೋರಿದಂತ ತೋರಿಕೆ ಏನೈತಿಲ್ಲ ಇದು ಸತ್ಯ ಅಂತ ತಿಳ್ಕೊಂಡ್ಬಿಟ್ಟೆವು. ಇವನ್ ಆರುತ್ತೀವಂದ್ರ ಇವು ಹೆಂಗದಾವು ಅನ್ನೋದನ್ನ ಸತ್ಯಾಸತ್ಯದ ತಿಳುವಳಿಕೆ ಇತ್ತಂದ್ರೆ ಸತ್ಯ ಐತಿವ ಅಸತ್ಯ ಐತಿ ಅಂತ ನೋಡಿದಾಗ ಇವು ಅಸತ್ಯ ಅದಾವ ಅಂತ ತಿಳ್ಕೊಂಡು ಇವನ್ನೆಲ್ಲ ಬಿಡಾಕ್ ಸಾಧ್ಯ. ಅದಕ್ಕೆ ಹೇಳ್ತಾರ ತನು ಬಾಯವನ್ನೆಲ್ಲ ಅರಿವಿತ ಮಾತುಗಳನ್ನ ಮೀರಿರುವುದರಿಂದ ಮನಸ್ಸಿನ ಕಲ್ಪನೆ ಮುಖಾಂತರ ಅದನ್ನ ಕಲ್ಪಿಸ್ಕೊಂತೀನಿ ಅಂದ್ರೂ ಸಾಧ್ಯ ಇಲ್ಲ, ಮಾತಿನಿಂದ ಅದನ್ನ ವರ್ಣನೆ ಮಾಡ್ತೀನಿ ಅಂದ್ರೂ ಸಾಧ್ಯ ಇಲ್ಲ. ನಿಜವನ್ನ ನಾನು ಮನಸ್ಸಿನಿಂದ ಅದನ್ನ ಕಲ್ಪನೆ ಮಾಡ್ಕೊಂತೀನಿ ಅಂದ್ರು, ಭಾವನೆಗಳಿಂದ ಅದನ್ನ ವ್ಯಕ್ತ ಮಾಡ್ತೀನಿ ಅಂದ್ರೂ ಸಾಧ್ಯ ಇಲ್ಲ, ಮಾತಿನಿಂದ ಅದನ್ನು ವರ್ಣನೆ ಮಾಡ್ತೇನೆ ಅಂದ್ರೂ ಸಾಧ್ಯ ಇಲ್ಲ. ಅದು ವರ್ಣನೆ ಮಾಡುದು ಯಾರು ಭಾವಿಸ್ಕೊಂತಾರ ಅವ್ರು ವರ್ಣನೆ ಮಾಡ್ತಾರ. ಇದು ಭಾವಾತೀತವಾಗಿರುವಂಥದ್ದು. ಅದಕ್ಕೆ ಇದನ್ನು ವರ್ಣನೆ ಮಾಡಕ್ ಬರುದಿಲ್ಲ. ಅದಕ್ಕೆ ಇದನ್ನು ಅನಿತು ಇನಿತೆಂದು ಊಹಿಸಬಾರದಿರುವುದರಿಂದ ಅದನ್ನು ಇಷ್ಟ ಐತಿ ಅಂತ ಊಹಿಸಕ್ ಬರುದಿಲ್ಲ. ನೀವು ಯಾವುದೇ ಕಲ್ಪನೆಯನ್ನು ಮಾಡ್ಕೊಳಕ್ ಬರುದಿಲ್ಲ. ಹೌದಲ್ಲ? ಅದು ಅನುಪಮ ಐತಿ, ಯಾವುದೇ ಉಪಮೆ ಕೊಟ್ಟು ಹೇಳಕ್ ಬರುದಿಲ್ಲ. ಅದನ್ನ ನೀವು ಊಹಿಸ್ಕೊಂಡದ್ದು ಮತ್ ಇನ್ನೊಂದು ಏನೋ ಮತ್ ಹೋಲಿಕೆ ಕೊಟ್ಟು ಹೇಳ್ತೀರಿ ನೀವು. ಹಂಗೈತಿ ಹಿಂಗೈತಿ ಅಂತ ಊಹೆ ಮಾಡಿ ಹೇಳ್ತೀರಿ. ಅದನ್ನು ಊಹೆ ಮಾಡಿ ಹೇಳಕ್ ಬರುದಿಲ್ಲ, ಉಪಮೆ ಕೊಟ್ಟು ಹೇಳಕ್ ಬರುದಿಲ್ಲ. ಎರಡು ವಸ್ತು ಇದ್ರೆ ಉಪಮೆ ಕೊಟ್ಟು ಹೇಳ್ತೀರಿ ನೀವು. ಇರುವುದು ನಿಜ ಅಂದ್ರೆ ಒಂದೇ ಐತಿ, ಅದನ್ನ ಉಪಮೆ ಕೊಟ್ಟು ಹೇಳಕ್ ಬರುದಿಲ್ಲ. ಹೌದಲ್ಲ? ನೀವು ಏನ್ ಹೇಳಿದ್ರು ತೋರಿಕೆಯ ಬಗ್ಗೆನ ಹೇಳ್ತೀರಿ, ಇರುವಿಕೆಯನ್ನು ಹೇಳಕ್ ಬರುದಿಲ್ಲ, ಇರುವಿಕೆಯನ್ನು ವ್ಯಕ್ತ ಮಾಡಕ್ ಬರುದಿಲ್ಲ. ಹೌದಲ್ಲ? ಸಿಹಿಯನ್ನ ವ್ಯಕ್ತ ಮಾಡಕ್ ಬರುದಿಲ್ಲ, ತೋರಿಕೆ ಆದಂತ ಆಕಾರವನ್ನ, ಅದರ ರೂಪವನ್ನ, ಹೌದಲ್ಲ, ಅದರ ಬಣ್ಣವನ್ನ ಹೇಳ್ತೀರಿ. ಆದ್ರೆ ಅದು ಸಿಹಿಯನ್ನ ಹೇಳಕ್ ಬರುದಿಲ್ಲ. ಹೌದು, ಇರುವಿಕೆಯನ್ನು ಹೇಳಕ್ ಬರುದಿಲ್ಲ. ಅದು ಯಾವಾಗಲೂ ಇರುವಂಥದ್ದು. ಹೌದಲ್ಲ? ಕಬ್ಬಿನೊಳಗೂ ಸಿಹಿನ ಐತಿ, ಕಬ್ಬು ಹೋಗಿ ಬೆಲ್ಲ ಆದಾಗೂ ಸಿಹಿ ಐತಿ, ಸಕ್ಕರೆ ಆದಾಗೂ ಸಿಹಿನ ಐತಿ. ಇದು ಹೆಂಗೈತಿ ಅಂತಂದ್ರೆ ಹೇಳ್ರಿ ಅಂತ. ಸಿಹಿಯನ್ನ ಹೆಂಗ ಹೇಳ್ತೀರಿ ಹೇಳ್ರಿ ಅಂತಂದ್ರೆ, ಹೌದಲ್ಲ? ಕಬ್ಬಿನ ಸಿಹಿಯನ್ನ ವರ್ಣನೆ ಮಾಡ್ರಿ, ಬೆಲ್ಲದ ಸಿಹಿಯನ್ನ ವರ್ಣನೆ ಮಾಡ್ರಿ ಅಂದ್ರೆ ಏನ್ ವರ್ಣನೆ ಮಾಡ್ತೀರಿ ನೀವು?
ಬರೋದಿಲ್ಲ. ಸಿಹಿನ ಅದು ಕಬ್ಬಿನ ವರ್ಣನೆ ರೂಪ ನೋಡಿ ಅದು ಉದ್ದಕ್ಕೆ ಐತಿ, ವರ್ಣನೆ ಮಾಡ್ಬೋದು. ಕಪ್ಪ ಐತಿ, ಬೆಳ್ಳಗೈತಿ ಅಂತ ಹೇಳ್ಬೋದು. ಸಿಹಿಯನ್ನ ವರ್ಣನೆ ಮಾಡ್ರಿ ಅಂತಂದ್ರೆ ಬರೋದಿಲ್ಲ. ಹೌದಲ್ಲ? ಅದಕ್ಕೆ ಅವ್ರು ಹೇಳ್ತಾರ, ಅನಿತು ಇನಿತೆಂದು ಊಹಿಸಬಾರದಿರುವುದರಿಂದ, ಅನುಪಮನಾಗುವುದರಿಂದ ಯಾವುದೇ ಉಪಮೆ ಕೊಟ್ಟು ಹೋಲಿಕೆ ಕೊಟ್ಟು ಹೇಳ್ತೀನಿ ಅಂದ್ರೆ ಹೇಳಕ್ ಬರುದಿಲ್ಲ. ಹೌದಲ್ಲ? ನಾವು ಅದನ್ನು ಉಪಮೆ ಕೊಟ್ಟು ಹೇಳ್ತೇವೆ ಅಂತ ಸಾಧ್ಯ ಇಲ್ಲ. ನಿಜ ವಸ್ತುವನ್ನ ಅದನ್ನು ಉಪಮೆ ಕೊಟ್ಟು ಹಿಂಗೆ ಐತಿ ಅಂತ ಹೇಳ್ತೀನಿ ಅಂದ್ರೆ ಹೇಳಕ್ ಬರುದಿಲ್ಲ. ಅದಕ್ಕೆ ಅವ್ರ ಮಾತುಗಳಿಂದ ಮೀರಿಯೋದ್ರಿಂದ ಅವಾಂಗ್ ಮಾನಸ ಅಗೋಚರ, ನಿಮ್ಮ ಮಾತಿಗೂ ಮನಸ್ಸಿಗೂ ಸಿಲಕಲಾರದ್ದು. ಅದು ಸಿಲುಕುದಿಲ್ಲ, ನಿಲುಕುದಿಲ್ಲ. ಹೌದಲ್ಲ? ಮನಸ್ಸಿನ ಮುಖಾಂತರ ಅದನ್ನು ವರ್ಣ ಹಿಡಿದು ಭಾವನೆಗಳ ಮಾಡಿಕೊಂಡು ಅದನ್ನು ವ್ಯಕ್ತ ಮಾಡ್ತೀನಿ ಅಂದ್ರೆ ಸಾಧ್ಯನೇ ಇಲ್ಲ. ಅದಕ್ಕ ಹೇಳಿದವರು ಹಿಂದೆ ಕವಿ ಜನರ ಉಪಮೆಗೆ ನಿಲುಕಲಾರದು. ಯಾವುದೇ ಕವಿಗಳ ಉಪಮೆಗೆ ಅವರ ವರ್ಣನೆಗೆ ನಿಲುಕುವುದಿಲ್ಲ. ಅದು ಅದನ್ನು ಹೇಳ್ತೀನಿ ಅಂದ್ರೆ ವರ್ಣನೆ ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಉಪಮೆಗೆ ನಿಲುಕಲಾರದ್ದು. ಯಾವುದೇ ಉಪಮೆಗೆ ನಿಲುಕಲಾರದ್ದು, ಉಪಮಾತೀತ ಐತಿ. ನಾವು ಉಪಮೆ ಕೊಟ್ಟು ವರ್ಣನೆ ಮಾಡ್ತೇನೆ ಅಂತ ಸಾಧ್ಯ. ಹೌದು. ಅದಕ್ಕೆ ಅವ್ರು ಹೇಳ್ತಾರ, ನಿಮ್ಮೊಳಗ ನೋಡ್ಕೊರಿ ಅದನ್ನ. ಯಾವುದೇ ನಿಮ್ಮ ಮನಸ್ಸಿನ ಭಾವನೆ ಮಾತಿನ ವರ್ಣನೆಯಿಂದ ಅದನ್ನ ವ್ಯಕ್ತ ಮಾಡಕ್ ಬರುದಿಲ್ಲ. ನಾ ವರ್ಣನೆ ಮಾಡ್ತೇನೆ ಅಂದ್ರೆ ಅದನ್ನ ಮುಟ್ಟಿಲ್ಲ. ಹಂಗೈತಿ ಹಿಂಗೈತಿ, ನನ್ನ ನಿಜ ಸ್ವರೂಪ ಹಂಗೈತಿ ಹಿಂಗೈತಿ ಅಂತಂತ ವರ್ಣನೆ ಮಾಡ್ತೇನೆ ಅಂತಂದ್ರೆ ವರ್ಣನೆಗೆ ನಿಲುಕಲಾರದ್ದು. ನಮ್ಮ ಭಾವಕ್ಕನುಸಾರವಾಗಿ ತೋರಿದ್ರೆ ಅದು ನಿಜ ಅಲ್ಲ ಅಂತ. ಹೌದಲ್ಲ? ಆ ಪರವಸ್ತುವಿನ ಬಗ್ಗೆ ನಾ ವರ್ಣನೆ ಮಾಡ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದು ವರ್ಣನೆ ಮಾಡಾಕೆ ಇನ್ನೊಂದು ಇಲ್ಲ. ಅದಕ್ಕೆ ಹೋಲಿಕೆ ಕೊಡಾಕೆ ನಿಮಗೆ ಇನ್ನೊಂದು ವಸ್ತು ಪರವಸ್ತು ಅನ್ನೋದಿಲ್ಲ. ಒಂದ ವಸ್ತು ಐತದ. ಅದಕ್ಕೆ ಇನ್ನೊಂದು ಹೋಲಿಕೆ ಕೊಡ್ತೇನೆ ಅಂದ್ರೆ ಆಕಾಶಕ್ಕೆ ಇನ್ನೊಂದು ಹೋಲಿಕೆ ಕೊಡ್ತೀರೇನ್ರಿ? ಯಾರ ಆಕಾಶ ಇದು, ಈ ಆಕಾಶ ಹೆಂಗೈತಿ ಈ ಆಕಾಶ ಹೆಂಗೈತಿ ಅಂತ ಎರಡು ಆಕಾಶ ಇದ್ರೆ ಹೋಲಿಕೆ ಕೊಡ್ಬೋದಿತ್ತು. ಹೋಲಿಕೆ ಕೊಡಾಕ ಬರುದಿಲ್ಲ. ಅದು ಹೆಂಗೈತಿ ಅಂತಂದ್ರೆ ವ್ಯಾಪಕ ಐತಿ ಅಂತ ಅಷ್ಟೇ ಹೇಳ್ತೀರಿ. ಗಗನ ಹೆಂಗೈತಿಪ್ಪ ಅಂತಂದ್ರೆ ವ್ಯಾಪಕ ಐತಿ, ಅವಿರಳ ಐತಿ, ಅಖಂಡಿತ ಐತಿ ಅಂತ ಹೇಳ್ತೀರಿ. ಅದಕ್ಕೆ ಇನ್ನೊಂದು ಹೋಲಿಕೆ ಕೊಡ್ರಿ ಅಂದ್ರೆ ಕೊಡಕ್ ಸಾಧ್ಯ ಐತಿ? ಇಲ್ಲ. ಹಂಗ ಇದು ಅವಿರಳ ಐತಿ. ಹೌದಲ್ಲ? ಬಾಹ್ಯವೆಲ್ಲವನ್ನು ಅರಿಯುವುದರಿಂದ ಮನ ಮಾತುಗಳನ್ನು ಹೇಳಿರುವುದರಿಂದ ಇನಿತು ಅಣಿಕೆಂದರು ಊಹಿಸಬಾರದಿರುವುದರಿಂದ ಅನುಪಮನವುದು. ಅದರಿಂದ ಅವಿರಳ ಐತಿ. ಅದು ಅವಿರಳ ಐತಿ. ವಿರಳ ಆಗಿಲ್ಲ. ಅದು ಇಲ್ಲಿದ್ದು ಇಲ್ಲಿ ಇಲ್ದಂಗ ಆಗಿಲ್ಲ. ಹೌದಲ್ರಿ? ನಿಜ ಇಲ್ಲಿದ್ದು ಇನ್ನೊಂದ್ ಕಡೆ ಇಲ್ದಂಗ ಆಗಿಲ್ಲ. ವ್ಯಾಪಕ ಐತಿ. ಆಕಾಶ ನಮ್ ಸೊರೆ ಬಂದಾಗ ಅಷ್ಟ ಇದ್ದು ದಿಲ್ಲಿ ಒಳಗೆ ಇಲ್ದಂಗ ಆಗಿಲ್ಲ. ನಾ ಇಲ್ಲಿ ನೋಡಾಕತ್ತೇನಂದ್ರೆ ಇಲ್ಲಿ ಅಷ್ಟ ಐತಿ, ಇನ್ನೊಂದ್ ಕಡೆ ಇಲ್ಲ ಅಂತ ನಾವು ತಿಳ್ಕೊಂಡ್ರ ಅದ ಮೂರ್ಖರು ಅಂತಾರ. ಹೌದಲ್ರಿ? ದಿಲ್ಲಿ ಒಳಗೆ ನೋಡೋವನು ಆಕಾಶ ಐತಂತನ, ಇಲ್ಲಿ ನೋಡೋವನು ಆಕಾಶ ಐತಂತನ, ಇನ್ನೊಂದು ಕನ್ಯಾಕುಮಾರಿ ಒಳಗೆ ನೋಡೋವನು ಆಕಾಶ ಎಲ್ಲೂ ಐತಂತನ. ಹೆಂಗಿದು ವ್ಯಾಪಕ ಐತು ಹಂಗದು ವ್ಯಾಪಕ ಐತಿ. ನಿಜ ವಸ್ತು ಅನ್ನೋದು ವ್ಯಾಪಕ ಐತಿ ಅಂತ. ಇವ್ದು ನೀವು ಕನಸಿನೊಳಗೆ ಬರ್ತೈತೇನೋ ಅಂತಂದ್ರೆ ಇಲ್ಲ.
ಈ ತನು ಬಾಹ್ಯವೆಲ್ಲ ಕನಸಿನೊಳಗೆ ಇವ ಬರ್ತಾವನು ಅಂತಂದ್ರೆ ಇಲ್ಲ. ಅದಕ್ಕಿವು ಮಿಥ್ಯಾದವು, ಇವು ಅಸತ್ಯ ಅದಾವು ಅಂತ ತಿಳಿದು ನೋಡಿದಾಗ ನಿಜ ವಸ್ತುವಿನ ಅನುಭವವನ್ನು ಮಾಡ್ಕೊಳಕ್ ಬರ್ತೈತಿ ಅಂತ ಹೇಳ್ತಾರೆ ಅವರು. ತನು ಬಾಹ್ಯವನ್ನೆಲ್ಲ ಅರಿಯುತ್ತ ಈ ಶರೀರ ಮತ್ತು ತನ್ನ ಬಾಹ್ಯ ವಸ್ತುಗಳನ್ನ ಅರಿಯುತ್ತಾ ಅಸತ್ಯದವಂತ ನೇತಿಗಳದಾಗ ಆ ಮನ ಮಾತುಗಳಿನ ವ್ಯವಹಾರವನ್ನು ಬಂದ್ ಮಾಡಿದಾಗ, ಮನಸ್ಸಿನ ಭಾವನೆಗಳನ್ನ ಕಲ್ಪನೆಗಳನ್ನ ನಾಶ ಮಾಡಿಕೊಂಡಾಗ, ಯಾವುದೇ ಜ್ಞಾನೇಂದ್ರಿಯ ಚಟುವಟಿಕೆ ಇಲ್ಲದೆ ಇದ್ದಾಗ ಅದು ಅನುಭವಕ್ಕೆ ಬರ್ತೈತಿ ಅಂತ. ಹೌದಲ್ಲ? ನಾವು ಮನಸ್ಸಿನ ಕಲ್ಪನೆಯನ್ನು ಮಾಡಿಕೊಂಡು ಆ ಪರವಸ್ತು ಅನ್ನೋದು ಹಂಗೈತಿ ಹಿಂಗೈತಿ ಅಂತ ಕಲ್ಪನೆ ಮಾಡ್ಕೊಳೋದ್ರಿಂದ ಅದನ್ನು ಇಲ್ಲ. ಹೌದು, ಅದಕ್ಕೆ ಹೇಳ್ತಾರ ಅನಿತು ಇನಿತೆಂದು ಊಹಿಸಬಾರದಿರುವುದರಿಂದ. ಹೌದಲ್ಲ? ಅನುಪನ ಹೋದ್ರಿಂದ ಅವನು ಉಪಮೆಗೆ ನಿಲುಕಲಾರದ್ದು ಅವಿರಳ ಐತಿ. ಅನುಪರಿಮಾಣ ಮಾಧ್ಯಮ ಪರಿಮಾಣಗಳನ್ನು ಎಣಿಕೆ ಅಲ್ಲಿ ಯಾವುದೇ ಎಣಿಕೆಯನ್ನು ಮಾಡ್ಕೊಳಕ್ ಬರುದಿಲ್ಲ. ಆಕಾರ ಇಲ್ಲಲ್ಲ ಅದಕ್ಕೆ. ಹೌದಲ್ಲ? ಇದು ಸಾಂದೈತಿ ಇದು ದೊಡ್ಡದೈತಿ ಅಂತ ಹೇಳಕ್ ಬರುದಿಲ್ಲ. ಹೌದಲ್ಲ? ಅಣುಗಳು ಪರಮಾಣುಗಳು ಇಷ್ಟ ಅದಾವು ಅಂತ ಮೆಜರ್ಮೆಂಟ್ ಮಾಡ್ತೀರಿ. ಅವನ್ನ ಒಂದು ಆಟಮ್ ಇಷ್ಟ ದೊಡ್ಡದೈತಿ ಇಷ್ಟ ಅಂತ ಅದನ್ನ ಹೇಳ್ತೀರಿ. ಅಣುಗಳನ್ನ ಹೇಳ್ತೀರಿ, ಅಣುಗಳನ್ನ ಮೆಜರ್ಮೆಂಟ್ ಮಾಡ್ತೀರಿ, ಪರಮಾಣುಗಳನ್ನ ಮೆಜರ್ಮೆಂಟ್ ಮಾಡ್ತೀರಿ, ಮಾಧ್ಯಮ ಪರಮಾಣುಗಳನ್ನ ಮೆಜರ್ಮೆಂಟ್ ಮಾಡ್ತೀರಿ. ಹೌದಲ್ರಿ? ಅಣು ಪರಮಾಣುಗಳನ್ನ ಮಾಧ್ಯಮ ಪರಮಾಣುಗಳನ್ನ ಮೆಜರ್ಮೆಂಟ್ ಮಾಡ್ತೀರಿ. ಅದನ್ನು ಮೆಜರ್ಮೆಂಟ್ ಮಾಡಕ್ ಬರುದಿಲ್ಲ. ನಿಜ ವಸ್ತುವನ್ನ ಯಾವುದೇ ಪ್ರಮಾಣಗಳಿಂದ ಅದನ್ನು ಪ್ರಮಾಣೀಕರಿಸಕ್ ಬರುದಿಲ್ಲ. ಹೌದಲ್ಲ? ಮಾಡಕ್ ಸಾಧ್ಯ ಐತಿನೋ ಅದನ್ನ? ಇಲ್ಲ. ಯಾಕಂದ್ರೆ ಅದಕ್ಕೆ ಆಕಾರನ ಇಲ್ಲ, ರೂಪನ ಇಲ್ಲ. ಹೌದಲ್ಲ? ಯಾವ್ದು ರೂಪ ಐತಿ, ಯಾವ್ದಕ್ಕೆ ಆಕಾರ ಐತಿ ಅದನ್ನ ನೀವು ಮೆಜರ್ಮೆಂಟ್ ಮಾಡ್ತೀರಿ. ಜಡ ವಸ್ತುವನ್ನ ಮೆಜರ್ಮೆಂಟ್ ಮಾಡ್ತೀರಿ, ಅಜಡವನ್ನ ಮೆಜರ್ಮೆಂಟ್ ಮಾಡ್ತೀರೇನು? ಬರುದಿಲ್ಲ. ಹೌದಲ್ಲ? ನೀವು ಗಾಳಿ ಜಡ ವಸ್ತು ಅಲ್ಲ ಅಂತ ತಿಳ್ಕೊಂಡ್ರು ಕೂಡ ಅದು ಜಡ ಐತಿ, ಅದನ್ನು ಮೆಜರ್ಮೆಂಟ್ ಮಾಡ್ತೀರಿ. ಗಾಳಿ ಹರಿದಾಡ್ತೈತಿ ಅಂದ್ರೆ ಗಾಳಿ ವೇಗವನ್ನ ಮೆಜರ್ಮೆಂಟ್ ಮಾಡ್ತೀರಿ, ಗಾಳಿ ಒತ್ತಡವನ್ನ ಮೆಜರ್ಮೆಂಟ್ ಮಾಡ್ತೀರಿ. ಹೌದಲ್ರಿ? ಮಾಡ್ತೀರಿ. ಇಷ್ಟು ಕಿಲೋಮೀಟರ್ ಸ್ಪೀಡ್ನೊಳಗೆ ಓಡಾಕತ್ತೈತಿ, ಇಷ್ಟು ಒತ್ತಡ ಐತಿ, ಇಷ್ಟು ಪೌಂಡ್ ಐತಿ ಅಂತ ಮೆಜರ್ಮೆಂಟ್ ಮಾಡ್ತೀರಿ. ಆದ್ರೆ ಇದನ್ನ ಹೌದಲ್ರಿ? ಗಾಳಿ ಕಣ್ಣಿಗೆ ಕಾಣುದಿಲ್ಲ ಖರೆ, ಆದ್ರೆ ಚರ್ಮಕ್ಕೆ ಅನುಭವಕ್ಕೆ ಬರ್ತೈತಿ. ಹೌದಲ್ರಿ? ಅದ್ರ ಇದು ಅನುಭವಕ್ಕೆ ಬರ್ತೈತಿ ಕಠಿಣತ್ತು. ಹೌದಲ್ರಿ? ಆದ್ರೆ ಇದು ನಿಜ ವಸ್ತು ಯಾವುದೇ ಇಂದ್ರಿಯಗಳಿಗೆ ಗೋಚರ ಆಗುವುದಿಲ್ಲ. ಯಾಕಂದ್ರೆ ಅದು ಸೂಕ್ಷ್ಮ ಐತಿ. ಅದು ಸೂಕ್ಷ್ಮ ಇದ್ದದನ್ನ ಅದನ್ನ ಮೆಜರ್ಮೆಂಟ್ ಮಾಡಕ್ ಬರೋದಿಲ್ಲ. ಹೌದು ಇಲ್ಲ. ಹೌದಲ್ಲ? ಪ್ರಮಾಣಗಳಿಂದ ಅದನ್ನ ಮೆಜರ್ಮೆಂಟ್ ಮಾಡಕ್ ಬರೋದಿಲ್ಲ. ಅಣುಗಳನ್ನ ಅದಕ್ಕೂ ಒಂದು ಪ್ರಮಾಣ ಐತಿ, ನೀವು ಮೆಜರ್ಮೆಂಟ್ ಮಾಡ್ತೀರಿ ಅದಕ್ಕೂ. ಹೌದಲ್ಲ? ಆಟಮ್ಗಳನ್ನ ನೀವು ಇದನ್ನ ಮೆಜರ್ಮೆಂಟ್ ಮಾಡ್ತೀರಿ. ಹೌದಲ್ಲ? ಮತ್ತ ಮಾಧ್ಯಮ ಪರಿಮಾಣಗಳಾದಂಥ ಈ ಜಡ ವಸ್ತುಗಳಾದಂಥ ಇವು ತೋರಿಕೆಯನ್ನು ಮೆಜರ್ಮೆಂಟ್ ಮಾಡ್ತೀರಿ ನೀವು. ಅವು ಅಣು ಪರಮಾಣುಗಳು ಕಣ್ಣಿಗೆ ಕಾಣುದಿಲ್ಲ ಅಂದ್ರು ಅವು ಜಡ ಅದಾವ, ಅವನು ಮೆಜರ್ಮೆಂಟ್ ಮಾಡ್ತೀರಿ ನೀವು.
ಅದಕ್ಕಾದಂತ ಒಂದು ಮೆಜರ್ಮೆಂಟ್ ಸ್ಕೇಲ್ ಐತಿ, ಐತಿಲ್ರಿ? ಮತ್ತು ಮಾಧ್ಯಮ ಪರಿಮಾಣಗಳನ್ನ, ಮಾಧ್ಯಮ ಅಂದ್ರೆ ಅದಕ್ಕಿಂತ ದೊಡ್ಡದಾದಂಥವು, ಇವನು ಮೆಜರ್ಮೆಂಟ್ ಮಾಡಕ್ ಒಂದು ಪ್ರಮಾಣಗಳದಾವು, ಹೌದಲ್ಲ? ಅದಕ್ಕೆ ಅದನ್ನ ಯಾವುದೇ ಪ್ರಮಾಣದಿಂದ ಅದನ್ನು ಪ್ರಮಾಣೀಕರಿಸಕ್ ಆಗುದಿಲ್ಲ. ಅದಕ್ಕೆ ಪ್ರಮಾಣಗಳಿಲ್ಲ. ನಿಜ ವಸ್ತುಗಳಿಗೆ ಯಾವುದೇ ಅದಕ್ಕೆ ಮೆಜರ್ಮೆಂಟ್ ಮಾಡಿ ಹಿಂಗೈತಿ ಹಿಂಗಿಲ್ಲ ಅಂತ ಹೇಳಕ್ ಬರುದು. ಇಷ್ಟು ಉದ್ದ ಐತಿ, ಇಷ್ಟು ಅಗಲ ಐತಿ, ಇಷ್ಟು ಫೂಟ್ ಎತ್ತರ ಐತಿ, ಹೌದಲ್? ಇಷ್ಟು ತೂಕ ಮಾಡಕ್ ಸಾಧ್ಯ ಐತಿ ಅಂತ ಇಲ್ಲ. ಅದು ಇಷ್ಟು ಟೆಂಪ್ರೇಚರ್ ಐತಿ ಅಂತ ಹೇಳಕ್ ಬರುದಿಲ್ಲ. ಅದಕ್ಕೆ ಪ್ರಮಾಣಗಳಿಂದ ಅದನ್ನ ಹೇಳಕ್ ಬರುದು. ಅಣುಪರಿಮಾಣ, ಮಾಧ್ಯಮ ಪರಿಮಾಣ ನನ್ನೊಳಗೆ ಒಡಗೂಡದಿರುವುದರಿಂದ ತನ್ನೊಳಗೆ ಒಡಗೂಡುವುದಿಲ್ಲದ, ಹೌದಲ್? ಅಲ್ಲಿ ಎಣಿಕೆ ಮಾಡಕ್ ಬರುದಿಲ್ಲ ಅದನ್ನ, ಹೌದಲ್? ಎಣಿಕೆ ಅಂದ್ರೆ ಇದು ಬಾತು ಅದನ್ನ ಪ್ರಮಾಣೀಕರಿಸಕ್ ಬರುದಿಲ್ಲ, ಹೌದಲ್? ಆ ಎಣಿಕೆ ಮಾಡಕ್ ಬರುದಿಲ್ಲ. ತನ್ನೊಳಗೆ ಒಡಗೂಡೋದ್ರಿಂದ ತನ್ನೊಳಗೆ ಮಾಡಕ್ ಬರುದಿಲ್ಲ ಅಂತ ಹೇಳ್ಕೊಂಡು ಅದ ವ್ಯಾಪಕ ಐತಿ. ಗುಣ, ಜಾತಿ, ಕರ್ಮಾದಿ ರಹಿತತ್ವದಿಂದ ಗುಣ, ಜಾತಿ, ಕರ್ಮಕ್ಕೆ ಮೀರೈತದ. ಅಲ್ಲಿ ಗುಣ, ಜಾತಿ, ಕರ್ಮಗಳ ಅದಕ್ಕಿಲ್ಲ, ಸಂಬಂಧ ಇಲ್ಲ. ಗುಣ, ಜಾತಿ, ಕರ್ಮಗಳೆಲ್ಲ ತೋರಿಕೆ ಸಂಬಂಧಪಟ್ಟದ್ದು, ಇರುವಿಕೆ ಸಂಬಂಧ ಇಲ್ಲ. ಗುಣಗಳನ್ನ ಶರೀರಕ್ಕೆ ಹೇಳ್ತೀರಿ. ಈ ನನ್ನ ಶರೀರ ಗುಣ ಉಷ್ಣಬದ್ದು, ನನ್ನ ಶರೀರ ಗುಣ ಪಿತ್ತದ್ದು, ನನ್ನ ಶರೀರ ಗುಣ ವಾತದ್ದು ಅಂತ ಹೇಳ್ತೀರಿ, ಹೌದಲ್? ಜಾತಿ ಇಂಥ ಜಾತಿ ಅಂಥ ಜಾತಿ ಅಂತ ಹೇಳ್ತೀರಿ. ಮನುಷ್ಯ ಜಾತಿ, ಪ್ರಾಣಿ ಜಾತಿ, ಪಶು ಜಾತಿ ಅಂತ ಹೇಳ್ತೀರಿ, ವೃಕ್ಷ ಜಾತಿ ಅಂತ ಹೇಳ್ತೀರಿ. ಇವೆಲ್ಲ ಹೆಂಗ್ ಬಂದಾವು ಅಂತಂದ್ರೆ ಕರ್ಮಕ್ಕನುಸಾರವಾಗಿ ಅದಾವು. ಇವೆಲ್ಲ ಈ ಶರೀರಗಳು ಇವು ಏನದಾವಲ್ಲ, ಇವು ಕರ್ಮಕ್ಕನುಸಾರವಾಗಿ ಬಂದಾವು. ಕರ್ಮ ಅದಕ್ಕಿಲ್ಲ, ಅರಿವಿಗಿಲ್ಲ, ನಿಜ ವಸ್ತುವಿಗಿಲ್ಲ ಕರ್ಮ, ಹೌದಲ್ಲ? ಗುಣ, ಜಾತಿ, ಕರ್ಮಗಳು ಅದಕ್ಕೆ ಸಂಬಂಧ ಇಲ್ಲ. ಕರ್ಣ ವಿಡಿಯದಿರುವುದರಿಂದ ಯಾವುದೇ ಕರ್ಣ ಅಂದ್ರೆ ಇಂದ್ರಿಯಗಳ ಅಂದ ಗುರುತಿಸ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಅದಕ್ಕೆ ಅದ್ವಯ ನದಿ ಎರಡು ಇಲ್ಲಲ್ಲೇ, ಹೌದಲ್? ಯಾವುದೇ ನಿಮ್ಮ ಕಣ್ಣು, ಕಿವಿ, ಮೂಗು, ನಾಲಿಗೆ, ಚರ್ಮ, ಇದು ಪಂಚೇಂದ್ರಿಯಗಳಿಗೆ ಅದನ್ನ ಪಂಚೇಂದ್ರಿಯಗಳ ಮುಖಾಂತರ ಗುರುತಿಸ್ತೇನೆ ಅಂದ್ರೆ ಸಾಧ್ಯ ಇಲ್ಲ. ಅಥವಾ ಅಂತರೇಂದ್ರಿಯ ಆದಂತ ಮನಬುದ್ಧಾದಿಗಳಿಂದ ಅದನ್ನ ನಾನು ಗುರುತಿಸ್ತೇನೆ ಅಂದ್ರೂ ಸಾಧ್ಯ ಇಲ್ಲ. ಅದಕ್ಕೆ ಕರ್ಣ ವಿಡಿಯೋದ್ರಿಂದ ಅದ್ವಯದೇ, ಹೌದಲ್? ಅದಕ್ಕೆ ಅದು ವರ್ಣನೆ ಮಾಡಕ್ ಬರುದಿಲ್ಲ. ಅದ್ನ ಯಾವುದೇ ವರ್ಣನೆಗೆ ನಿಲುಕಲಾರದ್ದು, ಉಪಮೆಗೆ ನಿಲುಕಲಾರದ್ದು. ಒಂದ ಇದ್ದದ್ದನ್ನು ಉಪಮೆ ಕೊಟ್ಟು ಹೇಳ್ರಿ ಅಂದ್ರೆ ಹೇಳಕ್ ಬರುದಿಲ್ಲ, ಹೌದಾ? ಒಂದ ಅದರಂತದ ಇನ್ನೊಂದಿತ್ತಂದ್ರ ಅದರ ಲೋಪಗಳನ್ನ, ಅದರ ಕುಂದ್ರಗಳನ್ನ ವರ್ಣನೆ ಹೋಲಿಕೆ ಕೊಟ್ಟು ಹೇಳ್ತಿದ್ರಿ. ಎರಡು ಇಲ್ಲಲ್ಲ, ಇರುದು ಒಂದೇ ಐತಿ. ಅದಕ್ಕೆ ಹೇಳಿದ್ದು, ನಮ್ಮ ಆಕಾರವನ್ನ, ಅದರ ರೂಪವನ್ನ, ಅದರ ಬಣ್ಣವನ್ನ ವರ್ಣನೆ ಮಾಡ್ತೀರಿ ಹೊರತಾಗಿ ಅದನ್ನು ವರ್ಣನೆ ಮಾಡಕ್ ಬರುದಿಲ್ಲ. ಸಿಹಿಯನ್ನ ವರ್ಣನೆ ಮಾಡಕ್ ಬರುದಿಲ್ಲ. ಸಿಹಿಯನ್ನ ವರ್ಣನೆ ಮಾಡ್ರಿ ಅಂದ್ರೆ ವರ್ಣನೆ ಮಾಡ್ತೀರೇನೋ? ಇಲ್ಲ. ಮೂಲ ಕಬ್ಬಿನೊಳಗಿರುವುದು ಅದ ಸಿಹಿ ಐತಿ, ಬೆಲ್ಲದ ಸಿಹಿನೂ ಅದ ಐತಿ, ಸಕ್ಕರೆ ಸಿಹಿನೂ ಅದ ಐತಿ, ಹೌದಲ್?
ನೀವು ಇದನ್ನು ಸಿಹಿಯನ್ನು ವರ್ಣನೆ ಮಾಡ್ರಿ ಅಂದ್ರೆ ವರ್ಣನೆ ಮಾಡಕ್ ಬರೋದಿಲ್ಲ. ಹೌದಲ್? ಅದನ್ನ ರೂಪವನ್ನ, ಅದರ ಬಣ್ಣವನ್ನ, ಅದರ ಆಕಾರವನ್ನ ವರ್ಣನೆ ಮಾಡ್ತೀರಿ. ಬೆಲ್ಲ ಕಪ್ಪು ಐತಿ ಅಂತ ಹೇಳ್ತೀರಿ, ಸಕ್ರಿ ಬೆಳಗೈತಿ ಅಂತ ಹೇಳ್ತೀರಿ, ಕಬ್ಬು ಉದ್ದೈತಿ, ಇಷ್ಟು ಗಣಿಕೆ ಐತಿ ಅಂತ ಹೇಳ್ತೀರಿ. ಸಿಹಿಯನ್ನು ವರ್ಣನೆ ಮಾಡ್ರಿ ಅಂತಂದ್ರೆ ಇಲ್ಲ, ಸಾಧ್ಯ ಇಲ್ಲ. ಹಂಗೆ ಇದು ವರ್ಣನೆ ಮಾಡಕ್ ಬರುದಿಲ್ಲ. ಯಾಕಂದ್ರೆ ಅದ್ವಯ ಐತಿ, ಒಂದೇ ಐತಿ ಅದು. ಅದ್ವಯನಾವುದರಿಂದ ಅಣು ಪರಿಮಾಣ ಮಾಧ್ಯಮ ಪರಿಮಾಣಗಳ ಎಣಿಕೆ ತನ್ನೊಳಗೆ ಒಡಗೂಡದಿರುವುದರಿಂದ ತನ್ನೊಳಗೆ ಸಂಬಂಧನ ಇಲ್ಲಿವು. ಅದಕ್ಕೆ ಅಣು ಪರಿಮಾಣ ಮಾಧ್ಯಮ ಪರಿಮಾಣಗಳ ಅದಕ್ಕೆ ಸಂಬಂಧ ಇಲ್ಲ. ಯಾಕಂದ್ರೆ ಅದನ್ನ ಮೀರಿ ಐತದ. ಸಣ್ಣದೈತೆ ಅಂದ್ರೆ ಸಣ್ಣದೂ ಇಲ್ಲ, ಅದ ದೊಡ್ಡದೈತೆ ಅಂದ್ರೆ ದೊಡ್ಡದೂ ಇಲ್ಲ. ಸಣ್ಣದಕ್ಕಿನ ಅತಿ ಸಣ್ಣದು, ದೊಡ್ಡದಕ್ಕಿನ ಅತಿ ದೊಡ್ಡದು. ಅದನ್ನು ಊಹಿಸಕ್ಕೆ ಬರೋದೇ ಇಲ್ಲ. ಸಣ್ಣದಲ್ಲ, ದೊಡ್ಡದು ಅನ್ನೋದು ನೀನು ಯಾವುದೇ ಭಾವನೆಯಿಂದ ಅದನ್ನ ಹೇಳಕ್ ಬರುದಿಲ್ಲ. ನೀವನ್ನೆಲ್ಲ ಭಾವನೆ ಮಾಡ್ಕೊಂಡು ಹೇಳಾಕತ್ತಿ ಸಣ್ಣದೈತಿ ದೊಡ್ಡದೈತಿ ಅಂತ ಹೇಳಿ. ಹೌದಲ್ಲ? ಅದು ಸಣ್ಣದೂ ಇಲ್ಲ, ದೊಡ್ಡದೂ ಇಲ್ಲ. ಹಿಂಗೈತೆ ಅಂದ್ರೆ ಹಂಗಿಲ್ಲ ಇಲ್ಲ. ಅದಕ್ಕೆ ಹೇಳಿದ್ರು ಎಲ್ಲ ಕರ್ಣವಿಡಿಯೋದ್ರಿಂದ ಯಾವುದೇ ಇಂದ್ರಿಯಗಳಿಗೆ ನಿಲುಕುವುದಿಲ್ಲ. ಗುಣ ಜಾತಿ ಕರ್ಮಾದಿರಹಿತತ್ವ ಕರ್ಮವಿಡಿಯದವುದರಿಂದ ನೀನು ಅದ್ವಯನ. ಕರ್ಮಕ್ಕೆ ಮೀರೈತದ. ಕರ್ಮ ಅದಕ್ಕೆ ಸಂಬಂಧ ಇಲ್ಲ. ಕರ್ಮ ಎದಕ್ಕೆ ಸಂಬಂಧ ಅದಾವು? ಗುಣ ಜಾತಿ ಶರೀರಕ್ಕೆ ಸಂಬಂಧ ಅದಾವು, ಅದಕ್ಕೆ ಸಂಬಂಧ ಇಲ್ಲ. ಹೌದಲ್ಲ? ಕರ್ಮವನ್ನು ಮೀರೈತದ, ಕರ್ಮಕ್ಕೆ ಸಾಕ್ಷಿಯಾಗೈತಿ. ಯಾವುದೇ ಇಂದ್ರಿಯಗಳಿಂದ ಅದನ್ನು ಬಂಧಿಸ್ತೀನಿ, ಅದನ್ನು ವರ್ಣನೆ ಮಾಡ್ತೀನಿ, ಅದನ್ನು ಅದರ ಇಂದ್ರಿಯ ಮುಖಾಂತರ ಅರಿತೀನಿ ಅಂದ್ರೆ ಸಾಧ್ಯ ಇಲ್ಲ. ಒಂದ ವಸ್ತುವನ್ನ ಅದನ್ನ ಹೋಲಿಕೆ ಕೊಟ್ಟು ಹೇಳಕ್ ಬರುದಿಲ್ಲ. ಅದಕ್ಕೆ ಕರ್ಮನೇ. ನಿಮ್ಮ ಆ ಬೈಲು ಯಾವ ಕರ್ಮ ಮಾಡ್ತತಿ? ಹೌದಲ್ರಿ? ಬೈಲಿನೊಳಗೆ ತೋರಿದಂತ 4 ಭೂತಗಳು ಕರ್ಮವನ್ನು ಮಾಡ್ತಾವ. ಬೈಲು ಯಾವ ಕರ್ಮನೂ ಮಾಡುದಿಲ್ಲ. ಹೌದಲ್ಲ? ಆಕಾಶದೊಳಗೆ ಮೋಡ ಚಲನವಲ್ಲೇ ಆಕೈತಿ, ಮೋಡಗಳಾಕವು, ಚಂದ್ರ ಸೂರ್ಯರು ಬರ್ತಾರ, ನಕ್ಷತ್ರ ಆದಿಗಳು ತೋರ್ತಾವಂದ್ರು ಕೂಡ ಅದಕ್ಕೆ ಏನು ಬಾಧೆ ಆಗಿಲ್ಲ. ಅದು ಯಾವುದು ಕರ್ಮವನ್ನು ಮಾಡಕತ್ತಿಲ್ಲ. ಕರ್ಮ ರಹಿತ. ಹಂಗ ಅದು ಹೆಂಗ ಸ್ಥಿರವಾಗೈತು, ಇದು ಹಂಗೈತಿ ಅಂತ ತಿಳ್ಕೊಂಡು ಒಂದು ಅಣುವಿನಿಂದ ಮಾತ್ರ ಆಕಾಶವನ್ನ ಹೋಲಿಕೆ ಕೊಟ್ಟು ಹೇಳಿದ್ರು ಅವರು, ತಿಳ್ಕೊಳ್ಳಿ ಅನ್ನುವಂತ ಉದ್ದೇಶದಿಂದ. ಸಾಮಾನ್ಯರು ಇದನ್ನ ತಿಳ್ಕೊಳ್ಳಿ ಅಂತ ತಿಳ್ಕೊಂಡು ಆಕಾಶದ ಹಂಗ ಐತಿಪ್ಪ, ಅದು ಬೈಲ್ನಂತೆ ಐತಿ, ಆದ್ರ ಅದು ಕೂಡ ಬೈಲ್ನಂತೆ ಐತಿ ಅಂತ ಒಂದು ಅಣುವಿನಿಂದ ಮಾತ್ರ ಹೇಳಿದ್ದದು. ಅದು ವರ್ಣನೆ ಮಾಡೋದಕ್ಕೋಸ್ಕರ ಹೇಳಿದಂತ ಮಾತಲ್ಲ. ಹೋಲಿಕೆ ಕೊಟ್ಟು ಬೈಲನ್ನು ಹೋಲಿಕೆ ಕೊಟ್ಟು ಹೇಳ್ಯಾರಲ್ರಿ ಮತ್ತ ಅಂತಂತಂದ್ರ ಅದು ತಿಳ್ಕೊಂಡು ಸಲುವಾಗಿ ಹೇಳಿದ್ದದು. ಬೈಲ್ ಹೆಂಗ ವ್ಯಾಪಕ ಐತು ಹಂಗ ಇದು ವ್ಯಾಪಕ ಐತಿ, ಆದ್ರ ಬೈಲನ್ನ ಮೀರೈತಿ ಅಂತ ಹೇಳಿದ್ದವು. ಬೈಲ ಅಲ್ಲದು, ಬೈಲನ ಮೀರೈತಿ ಅದು. ಒಂದು ಅಣುವಿನಿಂದ ಏನೋ ತಿಳ್ಕೊಳ್ಳಿ, ಸಾಮಾನ್ಯರು ತಿಳ್ಕೊಳ್ಳಿ ಅನ್ನುವಂತ ಒಂದು ಉದ್ದೇಶದಿಂದ ಬೈಲನ್ನ ಉದಾಹರಣೆ ಕೊಟ್ಟು ಹೇಳಿದ್ರು ಹೊರತಾಗಿ ಬೈಲನಂಗ ಇಲ್ಲದು. ಹೌದು, ಹೋಲಿಕೆ ಮಾಡಕ್ ಬರುದಿಲ್ಲ. ಅದಕ್ಕೆ ಅನುಪಮ ಅದಾನ, ಅದ್ವಯ ಅದಾನ. ಆ ಪರವಸ್ತು ನಿಜವಸ್ತು ಹೆಂಗೈತಿ ಅಂದ್ರ ಅದ್ವಯ ಐತಿ ಅಂತ. ಸಕಲಾರ್ಥ ಸಾಧಕನವುದರಿಂದ ಸಕಲಾರ್ಥ ಸಾಧಕನವರಿಂದ ಎಲ್ಲದಕ್ಕೂ ಅದು ಆಧಾರ ಐತಿ.
ನೀವು ಏನೋ ಸಾಧನೆಯನ್ನ ಮಾಡ್ಬೇಕಂದ್ರೂ ಕೂಡ ಅದು ಆಧಾರ ಐತಿ. ಮತ್ತ ಸಕಲಾರ್ಥ ದೂರ ಅನ್ನೋದ್ರಿಂದ ಸಕಲಕ್ಕೂ ಮತ್ತದು ದೂರ ಐತಿ. ಅದು ಸಂಬಂಧ ಇಲ್ಲಲ್ಲೇ, ಹೌದಲ್ರಿ? ಮತ್ತ ಅದು ಇಲ್ಲನೋ ಅದು ಐತಿ, ಹೇಳಕ್ ಬರುದಿಲ್ಲ. ಸಕಲಾರ್ಥ ಸಾಧಕನಹುದರಿಂದ ತಿಳಿಯಲು ಆ ಸಕಲಾರ್ಥ ಸಂಬಂಧಿ ಅಹುದರಿಂದ ಸಂಬಂಧನೂ ಐತಿ ಅಂತ ಹೇಳ್ತ. ಸಂಬಂಧ ಐತಿ, ಆದ್ರ ಸಾಧನೆಗೂ ಅದು ವ್ಯವಹಾರಕ್ಕೂ ಕೂಡ ಅದು ಆಧಾರ ಐತಿ. ಮತ್ತ ಅದು ದೂರನೂ ಐತಿ. ದೂರ ಐತಿ. ಸಕಲಾರ್ಥ ಸಾಧಕನಹುದರಿಂದ ತಿಳಿಯಲು ಆ ಸಕಲಾರ್ಥ ಸಂಬಂಧಿ ಅಹುದರಿಂದ ಸಕಲಾರ್ಥ ದೂರ ನಹುದರಿಂದ ಬಳಿಕಲು ಆ ಸಕಲಾರ್ಥ ನಹುದರಿಂದ ಅನವಧಿ ಅವಧಿ ಇಲ್ಲ. ಇದನ್ ಸಂಬಂಧ ಇದನ್ ಮಾಡಾಕತ್ತನಪ್ಪ, ಇದ್ರೊಳಗ ಅಷ್ಟ ಐತಿ, ಇನ್ನೊಂದ್ರೊಳಗಿಲ್ಲ ಅಂತ ಹೇಳಕ್ ಬರುದಿಲ್ಲ. ಇದ್ರ ಕೂಡ ಅಷ್ಟ ಐತಿ ಸಂಬಂಧ, ಇನ್ನೊಂದ್ರ ಕೂಡ ಇಲ್ಲ ಅಂತ ಹೇಳಕ್ ಬರುದಿಲ್ಲ. ಹೌದಲ್ರಿ? ಅದ್ರೊಳಗೆ ಅಷ್ಟ ಐತಿ, ಇದ್ರೊಳಗೆ ಇಲ್ಲ ಅಂತ ಹೇಳಕ್ ಬರುದಿಲ್ಲ. ಮತ್ ಇದನ್ ಬಿಟ್ಟು ದೂರ ಐತಿ, ಇಬ್ಬರದ್ದು ಬಿಟ್ಟು ದೂರ ಐತಿ ಅಂದ್ರೆ ಅದನ್ನು ಇಲ್ಲ. ಅವಧಿ ಇಲ್ಲ, ಅನವಧಿ. ಇಷ್ಟು ಕಾಲ ಐತಿ, ಇಷ್ಟು ಕಾಲದೊಳಗಿಲ್ಲ ಅಂತ ಹೇಳಕ್ ಬರುದಿಲ್ಲ. ಈ ಎಚ್ಚರಿಕೆ ಅವಸ್ಥೆ ಒಳಗ ಐತಿ, ಈ ನಿದ್ರಾವಸ್ಥೆ ಒಳಗಿಲ್ಲ ಅಂತ ಹೇಳಕ್ ಬರುದಿಲ್ಲ. ಮೂರು ಅವಸ್ಥೆ ಒಳಗೆ ಇರ್ತಕ್ಕಂಥದ್ದು ಅದು. ಸಂಬಂಧ ಇದ್ರೊಳಗ ಐತಿ, ಇದ್ರೊಳಗಿಲ್ಲ ಅಂತ ಹೇಳಕ್ ಬರುದಿಲ್ಲ. ಎಲ್ಲಾ ಸಾಧನೆಗಳಿಗೂ ಅದು ಆಧಾರ ಐತಿ, ಆಧಾರ ಯಾವಾಗ್ಲೂ ಐತಿ ಅಂತ. ಸಂಬಂಧ ಐತಿ. ದೂರ ಐತಿ ಅಂದ್ರೆ ಅದನ್ನು ಹೇಳಕ್ ಬರೋದಿಲ್ಲ. ಹಂಗಾರ ದೂರ ಐತಿ ಅನ್ನೋದು ಎಲ್ಲಾರ ಇಲ್ಲ. ಅದಕ್ಕೆ ಅವಧಿ ಅನ್ನೋದು ಅದಕ್ಕಿಲ್ಲ, ಅನವಧಿ ಐತಿ ಅದು. ಅದಕ್ಕೆ ಹೇಳಿದ್ದದನ್ನ ತ್ರಿಕಾಲ ಬಾಧಿತ ವಸ್ತು ಅಂತ. ವರ್ತಮಾನ, ಭೂತ, ಭವಿಷ್ಯತ್ ಕಾಲದಾಗ ಇರತಕ್ಕಂಥದ್ದು ಯಾವ್ದು ಅಂದ್ರೆ ಅದ ಪರವಸ್ತು ಅಂದ. ಅದ ತನ್ನ ನಿಜ. ಹೌದಲ್ಲ? ಯಾವಾಗ್ಲೂ ನೀವು ಇಂಥ ಕಾಲದೊಳಗೆ ಐತಿ, ಇಂಥ ಕಾಲದೊಳಗಿಲ್ಲ ಅಂತ ಹೇಳಕ್ ಬರುದಿಲ್ಲ. ಇಲ್ಲ, ಅನವಧಿ ಅಂತ. ಅವಧಿ ಅದಕ್ಕಿಲ್ಲ, ಅವಧಿ ಅದಕ್ಕೆ. ಯಾಕಂದ್ರೆ ಅದು ಹುಟ್ಟಿಲ್ಲಲ್ಲ, ಉತ್ಪನ್ನ ಆಗಿಲ್ಲಲ್ಲ. ಹೌದಲ್ಲ? ಯಾವ್ದು ಉತ್ಪನ್ನ ಆಗೈತಿ, ಯಾವ್ದು ಹುಟ್ಟೈತಿ, ಅದಕ್ಕೆ ಅವಧಿ ಐತಿ. ಹೌದಲ್ಲ? ಅದಕ್ಕೆ ಅವಧಿ ಇಲ್ಲ. ಅದು ತೋರಿಕೆ ಅಲ್ಲ, ಅದು ಜಡ ವಸ್ತು ಅಲ್ಲ. ಹೌದಲ್ಲ? ಯಾವ್ದು ತೋರೈತಿ, ಯಾವ್ದು ಜಡ ಐತಿ, ಅದಕ್ಕೆ ಅವಧಿ ಐತಿ. ಅದಕ್ಕೆ ನಿಮ್ಮ ಸೂರ್ಯ ಚಂದ್ರಾದಿಗಳು ಅಳಿಬಹುದು, ಈ ಭೂಮಿ ಅಳೆದು ಹೋಗ್ಬೋದು, ಆದ್ರೆ ಅದು ಮಾತ್ರ ಅಳಿಯುವುದಿಲ್ಲ. ಹೌದಲ್ಲ? ಅದಕ್ಕ ಯಾವುದೇ ಅವಧಿ ಇಲ್ಲ. ಇಷ್ಟು ಕಾಲ ಇರ್ತತಿ ಅಂತ ಅದಕ್ಕೆ ಅವಧಿ ಇಲ್ಲ. ಯಾಕಂದ್ರೆ ಅದನ್ನು ಗುರುತಿಸಕ್ಕೆ ಬರುದಿಲ್ಲಲ್ಲ ನೀವು. ಅದು ಜಡ ಇಲ್ಲ, ಅದು ತೋರಿಲ್ಲ, ಅದು ಹುಟ್ಟಿಲ್ಲ. ಯಾವ್ದು ತೋರೈತಿ, ಯಾವ್ದು ಉತ್ಪನ್ನ ಆಗೈತಿ, ಅದಕ್ಕೆ ಅವಧಿಗಳದಾವ. ಹೌದಲ್ರಿ? ಈ ಶರೀರ ಹುಟ್ಟೈತಿ, ಈ ಶರೀರ ಉತ್ಪನ್ನ ಆಗಿದ್ದು ಅಂತ ತಿಳ್ಕೊಂಡ ಇದಕ್ಕೆ ಆಯುಷ್ಯ ಐತಿ. ಇದನ್ನ ಎಷ್ಟೆಷ್ಟು ಬಳಕೆ ಮಾಡ್ಕೊಂತೀರಿ ಅದು ಆಯುಷ್ಯ ಕಡಿಮೆ ಆಕೈತಿ ಅಂತ. ನಿಮ್ಮ ಉತ್ಪನ್ನಗಳಿಗೆ ಆಯುಷ್ಯ ಇಷ್ಟ ಐತಿ ಅಂತ. ನೀವು ಅದನ್ನ ಹೆಂಗ ಬಳಕೆ ಮಾಡ್ಕೊಂತೀರಿ ಅದರ ಅವಧಿ ಅಷ್ಟು ಇರ್ತೈತಿ ಅಂತ. ಹೌದಲ್ಲ? ನೀವು ಎಕ್ಸ್ಪೈರಿ ಡೇಟ್ ಮೊದಲ ಫಿಕ್ಸ್ ಆಗ್ಯಾವ, ಇದ್ರು ಎಲ್ಲ ತೋರಿಕೆವು. ಹೌದಲ್ರಿ? ಇಷ್ಟು ಕಾಲ ಇರ್ತೈತಿ ಅನ್ನೋದನ್ನ ಫಿಕ್ಸ್ ಮಾಡ್ರಿ ನೀವು. ಅಷ್ಟು ಕಾಲ ಅಂದ್ರೆ ಅದನ್ನ ಎಷ್ಟು ವೇಳೆ ಉಪಯೋಗ ಮಾಡ್ಕೊಂತೀರಿ ಅಷ್ಟು ಇರ್ತೈತಿ ಅಂತ. ಹೌದಲ್ಲ? ಈ ಶರೀರವನ್ನ ಹೆಂಗ್ ಉಪಯೋಗ ಮಾಡ್ಕೊಂತೀರಿ ಅದು ಅದ್ರ ಮೇಲೆ ಅದರ ವಯಸ್ಸು ನಿರ್ಧಾರ ಆಕೈತಿ. ಹೌದಲ್ರಿ?
ಅತಿ ಬಳಕೆ ಮಾಡ್ಕೊಂಡ್ರ ಅತಿ ವಿಷಯದೊಳಗೆ ವಿಷಯ ಸಂಪರ್ಕದೊಳಗೆ ಇದ್ರ ಬಳಕೆ ಭಾಳ ಆತ ಸವಿತೈತಿಲ್. ಹೌದಲ್ಲ? ಹಂಗ ಅದಕ್ಕೆ ಯಾವುದೇ ಅವಧಿ ಇಲ್ಲ. ಅದು ಯಾಕಂದ್ರೆ ಸಂಬಂಧ ಇಲ್ಲ ಅದಕ್ಕೆ ಇದ್ರೊಳಗೆ ದೂರ ಐತದ. ಯಾವುದೇ ನೀವು ಆ ಸಂಬಂಧದಿಂದ ಅದನ್ನ ಬಂಧಿಸಕ್ ಬರುವುದಿಲ್ಲ. ಯಾಕಂದ್ರೆ ಅದು ಉತ್ಪನ್ನ ಆದದ್ದಲ್ಲ. ಹೌದಲ್ಲ? ನಿಮ್ಮ ಈ ತೋರಿಕೆ ಏನೈತಲ್ಲ ಉತ್ಪನ್ನ ಆಗಿದ್ದು ಇದು ಅವಧಿ ಐತಿ. ಹೌದಲ್ಲ? ಈ ಜಡ ವಸ್ತುಗಳೆಲ್ಲ ನೀವು ತಯಾರು ಮಾಡ್ಕೊಂಡ್ರಿ, ಫ್ಯಾಕ್ಟ್ರಿ ಒಳಗೆ ತಯಾರು ಮಾಡ್ಕೊಂಡ್ರಿ, ಫ್ಯಾನು, ಬಲ್ಬು, ಮಿಕ್ಸರು, ಗ್ರೈಂಡ್ರು, ಇವನ್ನೆಲ್ಲ ನೀವೇನು ನಿಮ್ಮ ವಾಹನಗಳು ಇವೇನೆಲ್ಲ ಫ್ಯಾಕ್ಟ್ರಿ ಒಳಗೆ ತಯಾರಾಗ್ಯಾವ. ಇದು ಒಂದು ಫ್ಯಾಕ್ಟ್ರಿ ಒಳಗೆ ತಯಾರಾಗೈತಿ, ಇದು ಒಂದು ಶರೀರ. ಹೌದಲ್ಲ? ಅವು ಹೆಂಗೆ ಬಳಕೆ ಮಾಡ್ಕೊಂತೀರಿ ಹಂಗೆ ಅದರ ಜೀವಿತಾವಧಿ ನಿರ್ಧಾರ ಆಕೈತಿ. ಹಿಂಗೆ ಇದ್ರದ್ದು ಒಂದು ಲೈಫ್ ಟೈಮ್ ಅನ್ನೋದು ಫಿಕ್ಸ್ ಐತಿ, ಇಷ್ಟು ಕಾಲ ಇರ್ತೈತಿ ಅನ್ನೋದು. ಆದ್ರೆ ಅದನ್ನ ಬಳಕೆ ಮಾಡಿದ್ರ ಆ ಕಾಲ ನಿರ್ಧಾರ ಆಕೈತಿ ಅಷ್ಟೆ. ಹೌದಲ್ಲ? ವಿದ್ಯುತ್ತಿನ ಬಲ್ಬನ್ನ ಮೇಲೆ ಹೇಳ್ತಾರ, ಅದು ಎಷ್ಟು ತಾಸು ಉರಿಸಿದ್ರೆ ಇಷ್ಟು ದಿನ ಬರ್ತೈತಿ. ಹೌದಲ್ಲ? ದಿನಕ್ಕೆ 2 ತಾಸು 3 ತಾಸು ಅಥವಾ 4 ತಾಸು ಉಪಯೋಗ ಮಾಡಿದ್ರೆ 1 ವರ್ಷ 2 ವರ್ಷ ಬರ್ತೈತಿ ಅಂತ ಅದು ಡೇಟ್ ಇರ್ತೈತಿ. ಅದರ ಮೇಲೆ ಅವರು ನಿಮಗೆ ಗ್ಯಾರಂಟಿ ಪೀರಿಯಡ್ ಕೊಡ್ತಾರೆ. ಹೌದಲ್ಲ? ಅದ್ರ ಮೇಲೆ ನೋಡ್ರಿ, ನೀವು ತೆಗೆದು ನೋಡ್ರಿ, ಅದರ ಅದು ಗಂಟೆಗಳನ್ನು ಹಾಕಿರ್ತಾರೆ ಅದ್ರೊಳಗೆ. ಅದ್ರ ಮೇಲೆ ಎಷ್ಟು ಹವರ್ಸ್ ಅಂತ ಇರ್ತೈತೆ, ಎಷ್ಟು ತಾಸು ಅದನ್ನು ಉಪಯೋಗ ಮಾಡಿದ್ರೆ ಎಷ್ಟು ತಾಸು ಉಪಯೋಗ ಮಾಡಕ್ ಬರ್ತೈತಿ ಅದು ಅಂತ. ನೀವು ಅದ್ರ ಮೇಲೆ ನೀವು ದಿನಕ್ಕೆ ಅದನ್ನು ಎಷ್ಟು ತಾಸು ಉಪಯೋಗ ಮಾಡ್ಕೋಬೇಕನ್ನೋದು ನಿಮಗೆ ಬಿಟ್ಟು. ನೀವು ಅದನ್ನು ಹಗಲಿ 12 ತಾಸು ಉರ್ಸಿದ್ರಿ ಅಂದ್ರೆ 2 ವರ್ಷ ಬರೋದು 6 ತಿಂಗಳಿಗೆ ಹೋಗ್ತೈತದ. ಹೌದಲ್ಲ? ಹಂಗೆ ಇದು ಕೂಡ ಐತಿ. ಆದ್ರೆ ಆ ಪರವಸ್ತುಗಳಿಗೆ ಯಾವುದೇ ಅವಧಿ ಇಲ್ಲ. ಯಾಕಂದ್ರೆ ಅದು ಉತ್ಪನ್ನ ಆಗಿದ್ದಲ್ಲ, ಅದು ಯಾವಾಗಲೂ ಇರುವಂಥದ್ದು ತ್ರಿಕಾಲ ಬಾಧಿತ ವಸ್ತು. ಇವೆಲ್ಲ ಬಾಧಿತ ವಸ್ತುಗಳು, ಒಂದು ಅವಸ್ಥೆ ಒಳಗಿರುವಂಥವು, ಒಂದು ಕಾಲದೊಳಗಿರುವಂಥದ್ದು. ಈಗ ವರ್ತಮಾನದೊಳಗೈತಿ, ಭೂತದೊಳಗಿದ್ದಿಲ್ಲ, ಭವಿಷ್ಯತ್ನೊಳಗೂ ಇರ್ತೈತಿ ಅನ್ನೋದು ಇಲ್ಲಿದೆ. ಇರ್ತೈತೇನ್ರಿ ಭವಿಷ್ಯತ್ನೊಳಗಿದ ಶರೀರ? ಯಾಕಂದ್ರೆ ಕರ್ಮಕ್ಕನುಸಾರವಾಗಿ ಇದು ಬದಲಾವಣೆ ಆಗೋದ. ಇದು ಈ ಶರೀರ ಇರ್ಬೋದು, ಇರ್ಲಿಕ್ಕಿಲ್ಲ, ಮತ್ತೊಂದು ಬೇರೆ ಶರೀರ ಬರ್ಬೋದು. ಹೌದಲ್ಲ? ಭೂತದೊಳಗೂ ಇದಿದ್ದಿಲ್ಲ. ಈ ವರ್ತಮಾನದೊಳಗೆ ಮಾತ್ರ ಹೇಳಾಗತ್ತೇವೆ ಇದು ನಂದು ನಂದು ಅಂತ ಹೇಳಿ. ಹೌದಲ್ಲ? ಇಂಥ ಶರೀರಗಳು ಎಷ್ಟು ಬಿಟ್ಟು ಬಂದೇವೋ ಏನೋ, ಮುಂದೆ ಎಷ್ಟು ಶರೀರಗಳನ್ನು ಹೊಂತೇವೋ ಏನೋ ಗೊತ್ತಿಲ್ಲ. ಆದ್ರೆ ಈಗ ಇದು ವರ್ತಮಾನದೊಳಗೆ ಈ ಮನುಷ್ಯ ಶರೀರ ಬಂದೈತಲ್ಲ, ಈ ವರ್ತಮಾನದೊಳಗೆ ಈ ಶರೀರದ ಉಪಯೋಗ ಎದಕ್ಕೆ ಆಗ್ಬೇಕು ಅಂತಂದ್ರೆ ನಿಜವನ್ನ ತಿಳಿದ್ರ ಸಲುವಾಗಿ ಆಗ್ಬೇಕು. ಆ ನಿಜವನ್ನ ತಿಳಿದಾಗ ಮಾತ್ರ ಮುಂದೆ ಶರೀರಗಳನ್ನ ಬರ್ಲಾರ್ದಂಗೆ ಮಾಡ್ಕೊಳಕ್ ಬರ್ತೈತಿ. ಹೌದಲ್ರಿ? ಇದ್ರ ಉಪಯೋಗ ಅದಕ್ಕೆ ಮಾಡ್ಕೊಂಡ್ರೆ ಮುಂದೆ ಶರೀರ ಬರ್ಲಾರ್ದಂಗೆ ಮಾಡ್ಕೊಳಕ್ ಬರ್ತೈತಿ. ಇಲ್ಲಿ ಶರೀರ ಬರುವಂಗೆ ಕರ್ಮಗಳನ್ನು ಮಾಡಿದ್ರೆ ಮುಂದೆ ಎಂತೆಂಥ ಶರೀರ ಬರ್ತಾವೆ. ಹೌದಲ್ಲ? ಅದಕ್ಕೆ ಕರ್ಮಕ್ಕನುಸಾರವಾಗಿ ಜನ್ಮಗಳ ನಿರ್ಧಾರ ಆಕ್ಕವು ಅಂತ. ಮುಂದಿಂದ ಯಾರು ಕಂಡಾರ ಬಿಡ್ರಿ ಅಂತಂದ್ರೆ ಹೋಗಂಗಾರ ಹೋಯ್ತು ಅಂತ ಹೇಳ್ತಾರೆ. ಅಲ್ಲ, ನಿಜ ಅರ್ಥ ಮೇಲೆ ಅದ. ನಿಜ ಆರೋಗ್ಯನ ಪೂರ್ವದಾಗ ನಾವು ಯಾವ ಕರ್ಮ ಮಾಡ್ಬೇಕು ಯಾವ ಮಾಡಬಾರ್ದು ಅನ್ನೋದನ್ನ ತಿಳ್ಕೊಬೇಕು ಬೇಡ. ನಿಜ ಆರದ ಮೇಲೆ ಕರ್ಮನೇ ಇಲ್ಲ ನಮಗೆ. ನಿಜ ಆರದ ಮೇಲೆ ಏನ್ ಮಾಡೋದು ಅವಶ್ಯನೇ ಇಲ್ಲಲ್ಲ. ನೀ ರಾಮದುರ್ಗ ಮುಟ್ಬೇಕಪ್ಪ, ರಾಮದುರ್ಗಕ್ಕೆ ಹೋಗ್ಬೇಕು, ತಹಸೀಲ್ದಾರ್ ಆಫೀಸಿಗೆ ಹೋಗ್ಬೇಕು ಅನ್ನೋದು ಉದ್ದೇಶ ಇತ್ತಂದ್ರ ನೀ ತಹಸೀಲ್ದಾರ್ ಆಫೀಸಿಗೆ ಹೋದ ಮುಗೀತ್ ನಿಂದ ಕೆಲಸ.
ಮತ್ತೇನು ಮಾಡ್ಬೇಕಲ್ಲ, ನಿನ್ ತಹಶೀಲ್ದಾರ್ ಆಫೀಸಿಗೆ ಹೋಗಿ ಇಂಥ ಕೆಲಸ ಮಾಡಿಕೊಂಡು ನಾವು ಹಾಳಿ ವಾಪಸ್ಸು ಸೂರ್ಯಬಾಣಕ್ಕೆ ಬರ್ಬೇಕಂದ್ರೆ ನೀನು ಮತ್ತೆ ಚಾಲು ಆತಲ್ಲೇ. ನಂದು ಏನು ಉದ್ದೇಶನೇ ಇಲ್ಲ, ಒಟ್ಟು ನಾನು ತಹಶೀಲ್ದಾರ್ ಆಫೀಸಿಗೆ ಮುಟ್ಬೇಕಷ್ಟೆ. ಮುಂದೆ ನಾವು ಹಾಳಿ ಊರಿಗೆ ಬರಬೇಕು, ಅಲ್ಲಿ ಇಂಥ ಕೆಲಸ ಮಾಡ್ಕೊಂಡು ಊರಿಗೆ ಬರಬೇಕು ಅನ್ನೋದಿಲ್ಲ. ಮುಗಿತ ಅವಂಗೆ ಏನು ಕರ್ಮನೇ ಇಲ್ಲಲ್ಲೇ ಅವನು. ಹಂಗೆ ನಿಜ ಮುಟ್ಟಿದ ಮೇಲೆ ಅದ ನಿಜ ಮುಟ್ಟಕ್ಕಿನ ಪೂರ್ವದಲ್ಲಿ ನಾವು ಯಾವ ಕರ್ಮ ಮಾಡಬೇಕು ಯಾವ ಕರ್ಮ ಮಾಡಬಾರ್ದು ಅನ್ನೋದನ್ನ ನಾವು ವಿಚಾರ ಮಾಡಬೇಕು ಬೇಡ. ಈಗ ಮುಂದೆ ಏನಾಗಬೇಕು ಅನ್ನೋದನ್ನ ಈಗ ನಿರ್ಧಾರ ಮಾಡ್ಕೊಳಕ್ ನಮ್ಮ ಕೈಯಾಗ ಐತಿ, ಯಾರು ಬರಿದಿಲ್ಲ ಅದನ್ನ. ನೀವು ಕಲ್ಪಿತ ದೇವರುಗಳು ನಮ್ಮ ಮುಂದಿನ ಜನ್ಮವನ್ನು ಕೊಡುವುದಿಲ್ಲ, ಹೌದಲ್ರಿ? ಗಣಪತಿ, ಹನುಮಪ್ಪ, ತಿಮ್ಮಪ್ಪ, ದುರ್ಗವ್ವ, ದ್ಯಾಮವ್ವ ಇವ್ರು ಯಾರು ನಿರ್ಧಾರ ಮಾಡುವುದಿಲ್ಲ. ನಮ್ಮ ಕೈಯಾಗ ಐತಿ. ಈಗ ನಾವು ಏನ್ ಬರಿತೇವೋ ಅದು ಮುಂದೆ ನಮಗ್ ಬರ್ತೈತಿ. ಅದಕ್ಕೆ ನಿಮ್ಮ ದೈವದ ಶಿಲ್ಪಿ ನೀವೇ ಅದಿರಿ ಅಂತ ಹೇಳಿದ್ದು. ಯಾರೂ ಬರೀದಿಲ್ಲ ನಿಮ್ಮ ಹಣೆ ಬರ. ಈಗ ನೀವು ಹಿಂದಿನ ಉಣ್ಕೊಂತ ಈಗ ಮುಂದೆ ಏನ್ ಆಗ್ಬೇಕು ಅನ್ನೋದನ್ನ ಈಗ ನೀವು ಬರ್ಕೊಳಕತ್ತೀರಿ. ಅದಕ್ಕೆ ಅವ್ರು ಹೇಳ್ತಾರ ಶುದ್ಧ ಕಾಮನೆ ಇರ್ಲಿ ಅಂತ. ಶುದ್ಧ ಕಾಮನೆ ಅಂದ್ರೆ ಯಾವುದೇ ವಿಷಯದಲ್ಲಿ ಆಸಕ್ತಿ ಇಲ್ಲದ ನಿರಾಸಕ್ತ ಭಾವದಿಂದ ಅದನ್ನು ಉಪಯೋಗ ಮಾಡಿ ಅದನ್ನು ಉಂಡು ಅದನ್ನ ಅಲ್ಲೇ ಆ ಕಾಮನೆಯನ್ನು ಬಿಡ್ರಿ ಅಂತ. ಹೌದಲ್ಲ? ನಾವು ಹಂಗೆ ಮಾಡೋದಿಲ್ಲ. ಇವತ್ತಲ್ಲ ನಾಳೆಲ್ಲ ನಾಡ್ದಲ್ಲ, ನನಗಷ್ಟ ಅಲ್ಲ, ಮಕ್ಕಳು ಮರಿಮಕ್ಕಳಿಗೆ ಎಲ್ಲರಿಗೂ ಇರ್ಲಿ 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 ಅಂತ ಅದನ್ನೆಲ್ಲ ಮಾಡ್ಕೊಂತ ಹೊಂಟೇವು. ಅದಕ್ಕೆ ಅನುಸಾರವಾಗಿ ಮುಂದೆ ಹುಟ್ಟಿ ಬರ್ತೀರಿ ಅಂತ ಹೇಳ್ತಾರ ಅವರು. ನಿಮಗೆ ಯಾವ್ಯಾವ ವಾಸನೆಗಳು ಇರ್ತಾವ ಅಂತಂತ ಜನ್ಮಗಳು ಬರ್ತಾವು ಅಂತ ಅದಕ್ಕೆ ಹೇಳಿದ್ದ. ತನು ಯೋಗದಳು ಏನನ್ನ ನೆನೀತೀರಿ ಅಂತ ಜನ್ಮವನ್ನು ಪಡೆಯುತ್ತೀರಿ ಅಂತ. ಶರೀರ ಬಿಡು ಕಾಲಕ್ಕೆ ಯಾವ್ದು ನೆನಪಿನಾಗ ಇರ್ತೈತೆ ಅಂತ ಜನ್ಮಗಳು ಬರ್ತಾವು ಅಂತ. ಅವಾಗ ಇದೆಲ್ಲಿ ನೆನಪಾಕೈತಿ? ಅವಾಗ ನಾ ರಾಮನ ಅದೀನಿ, ನಾ ಕೃಷ್ಣನ ಅದೀನಿ, ನಾ ಶಿವಸ್ವರೂಪನ ಅದೀನಿ, ಸುಖ ಸ್ವರೂಪನ ಅದೀನಿ ಅನ್ನೋದು ಅವಾಗೆಲ್ಲಿ ನೆನಪಾಗತ್ತೆ? ಅವಾಗ ಚೋಳ್ ಕಡಿತಿರ್ತಾವಲ್ಲಿ, ಅದ್ರ ನೆನಪಾಕಿರ್ತತಿ. ಇದೆಲ್ಲಿ ನೆನಪಾಕೈತಿ? ಆಗುದಿಲ್ಲ. ಅದಕ್ಕೆ ಅವ್ರು ಹೇಳಿದ್ದು ಅಟ್ಲೀಸ್ಟ್ ಇದನ್ನ ನೆನಪು ಆಗುವಂಗೆ ಮಾಡ್ಕೊರಿ, ಅಂದ್ರೆ ಮುಂದಿನ ಜನ್ಮಗಳ ಏನು ಒಳ್ಳೇದಾಕೈತಿ ಅಂತ. ಯಾಕೆ ಅವಾಗ ಹೇಳ್ತಿದ್ರು ಕೃಷ್ಣ ಕೃಷ್ಣನ್ನು, ರಾಮ್ ರಾಮನ್ನ, ಶಿವ ಶಿವ ಅನ್ನ ಆ ನೆನಪಿನಾಗರ ಇರು ಅಂತ ಹೇಳ್ತಿದ್ರು. ಆಮೇಲೆ ಒಂದ್ಸರಿ ಅಂದ ಅಯ್ಯೋ ಯಪ್ಪ ಮತ್ತೆ ಇಲ್ಲಿ ನೋಡ್ತಿತ್ತು ಹೌದ? ನಾವು ಅದನ್ನ ತಿಳ್ಕೊಂಡು ಶಿವ ಯಾರೋ ಕೃಷ್ಣ ಯಾರೋ ರಾಮ ಯಾರೋ ಅನ್ನೋದು ಗೊತ್ತಿದ್ರೆ ಅದನ್ನ ನೆನಪು ಮಾಡ್ಕೊಂತಿದ್ದವ. ಗೊತ್ತಿಲ್ಲ. ಹೌದು. ಅದಕ್ಕೆ ಅನುಪನ ಉಪಮೇಯ ಕೊಟ್ಟು ಹೇಳಕ್ ಬರುವುದಿಲ್ಲ. ಅದ್ವಯಾದಿ ನೀನು ಸಾಧಕನಾಗುವುದರಿಂದ ತಿಳಿಯಲು ಆ ಸಕಲಾರ್ಥ ಸಂಬಂಧಿ ಆಗುವುದರಿಂದ ಸಕಲಾರ್ಥ ದೂರ ನಗುವುದರಿಂದ ಬಳಿಕಲ ಸಕಲಾರ್ಥ ನಗುವುದರಿಂದ ಅನವಧಿ ಅವಧಿ ಇಲ್ಲ. ಅದಕ್ಕೆ ಅವಧಿ ಅನ್ನೋದೇ ಇಲ್ಲ. ತ್ರಿಕಾಲ ಬಾಧಿತ ವಸ್ತು ಅದು ನಿಜ ಅಂದ್ರೆ. ಹೌದಲ್ಲ? ನಾವು ಅದಕ್ಕೆ ಅವಧಿ ಐತಿ ಅಂತ ತಿಳ್ಕೊಂಡ್ವಿ. ಅವಧಿ ಇಲ್ಲ. ಅವಧಿ ಇರೋದೆಲ್ಲ ತೋರಿಕೆಗೆ. ಇದು ಯಾವ್ದು ತಯಾರಾಗಿ ಬಂದೈತೆ ಅದಕ್ಕಷ್ಟೇ ಐತಿ ಅವಧಿ. ಅದಕ್ಕೆ ಅನವಧಿ ಐತಿ ಅದು. ಅದಕ್ಕೆ ಕಾಲ ದೇಶ ಸಂಬಂಧನ ಇಲ್ಲ ಅಂತ ಹೇಳ್ತಾರೆ. ಗಗನದಂತದಿ ನಿರವಯನವುದರಿಂದ ಗಗನ ಹೆಂಗೈತು ಹಂಗ ನಿರವಯವ ಐತಿ. ಅದಕ್ಕೆ ಯಾವುದೇ ಅವಯವಗಳಿಲ್ಲ. ಗಗನಕ್ಕೆ ಕೈ ಕಾಲು ಅದಾವನು? ಆಕಾರ ಐತೇನ್ರಿ ಗಗನಕ್ಕೆ? ಇಲ್ಲ. ಗಗನದ ಚಿತ್ರ ಬರಿ ಅಂದ್ರೆ ಗಗನದ ಚಿತ್ರ ಬರ್ಯಾಕ್ ಬರುದಿಲ್ಲ. ಅದ್ರ ಗುರ್ತು ಹೆಂಗ್ ಗಗನ ಅಂತ ಹೆಂಗ್ ಗುರ್ತಿಸ್ತೀವಿ ಅಂದ್ರೆ ಅದ್ರೊಳಗೆ ಮಾಡ ಸೂರ್ಯ ಚಂದ್ರನ ಗುರುತಿಸ್ಬಿಟ್ರೆ ಇದು ಗಗನ ಆಯ್ತು ಅಂತ ತೋರಿಸ್ತೀವಿ ನಾವು. ಗಗನದ ಚಿತ್ರ ಬರಿ ಅಂದ್ರೆ ಚಿತ್ರ ಬರ್ಯಾಕ್ ಬರುದಿಲ್ಲ. ಗಗನದ ಚಿತ್ರ ಬರ್ತೈತೇನ್ರಿ? ಡ್ರಾಯಿಂಗ್ನೊಳಗೆ ಗಗನದ ಚಿತ್ರ ಬರೀರಿ ಅಂದ್ರೆ ಬರಿತೀರೇನು? ಆದ್ರೆ ಸೂರ್ಯ ಚಂದ್ರಾದಿಗಳನ್ನ
ಮೋಡಗಳನ್ನ ಬರದ್ರ ಅಂದ್ರೆ ಅದಕ್ಕೆ ಗಗನ ಆಕೈತಿ. ಹೌದಲ್ರಿ? ನಕ್ಷತ್ರಗಳನ್ನ ಬರದ್ರ ಅಂದ್ರೆ ಗಗನ ಆಗ್ತದೆ. ಗಗನದ ಚಿತ್ರ ಬರೀ ಅಂದ್ರೆ ಗಗನದ ಚಿತ್ರ ಬರೀ. ಅದಕ್ಕೆ ಗಗನದಂತೆ ನಿರವಯನವಾಗಿದೆ. ಗಗನಕ್ಕೆ ಹೆಂಗ ಅವಯವಗಳಿಲ್ಲೋ ಹಂಗ ನಿನಗ ಅವಯವಗಳಿಲ್ಲ, ಆಕಾರ ಇಲ್ಲ ನಿನಗ ಅಂತ. ಗಗನಕ್ಕೆ ಹೆಂಗ ಆಕಾರ ಇಲ್ಲೋ ಹಂಗ ನಿನಗ ಆಕಾರ ಇಲ್ಲ, ನಿಜ ವಸ್ತುವಿಗೆ ಆಕಾರ ಇಲ್ಲ. ಗಗನದಂದದಿ ನಿರವಯವನು ಅಹುದರಿಂದ ಸ್ವಗತಾದಿ ಭೇದವಿಲ್ಲದ ಕಥದಿಂದ. ಸ್ವಗತಾದಿ ಭೇದಗಳನ್ನ ಅಲ್ಲಿ ಹೇಳಕ್ ಬರೋದಿಲ್ಲ. ಗಗನಕ್ಕೆ ಸ್ವಗತಾದಿ ಭೇದವನ್ನು ಹೇಳ್ತೀರೇನೋ? ಇಲ್ಲ, ಗಗನಕ್ಕೆ ಸ್ವಗತಾದಿ ಭೇದಗಳ ಸಂಬಂಧ ಇಲ್ಲ. ಸ್ವಗತ ಸಜಾತಿ ವಿಜಾತಿ ಭೇದಗಳು ಅಲ್ಲಿಲ್ಲ. ಯಾಕಂದ್ರ ಅದಕ್ಕೆ ಯಾವುದೇ ಅವಯವಗಳಿಲ್ಲ, ಆಕಾರನ ಇಲ್ಲ. ಯಾವ್ದು ಆಕಾರ ಐತಿ ಅದಕ್ಕೆ ಸ್ವಗತ ಸಜಾತಿ ವಿಜಾತಿ ಭೇದಗಳನ್ನು ಹೇಳ್ತೀರಿ. ಸ್ವಗತ ಭೇದ ಅಂದ್ರೆ ಈ ಶರೀರದೊಳಗೆ ಭೇದ, ಹೌದಲ್ರಿ? ಈ ಶರೀರದೊಳಗೆ ಭೇದ ಮಾಡ್ತಿರಿಲ್ಲ. ಎಡ ಬೇರೆ ಬಲ ಬೇರೆ, ಎಡ ಕನಿಷ್ಠ ಬಲ ಶ್ರೇಷ್ಠ, ಭೇದ ಮಾಡ್ತಿರಿಲ್ಲ. ಇದು ಮತ್ತೆ ನಂದ ಅಂತ ಹೇಳ್ತೀರಿ. ನಮ್ದ ಅಂತ ಹೇಳಿ ಎಡಕ್ ಒಂದ್ ಬೇರೆ ಬಲಕ್ ಒಂದ್ ಬೇರೆ. ಯಾಕಂದ್ರೆ ಇದು ಆಕಾರ ಐತೆ ಅಂತ ತಿಳ್ಕೊಂಡ ಇದು ಎಡ ಬಲ ಗುರ್ತಿಸ್ತೀರಿ. ಅದು ಪೂರ್ಣ ವಸ್ತು, ಅದಕ್ಕೆ ಆಕಾರನ ಇಲ್ಲ. ಅದಕ್ಕೆ ಸ್ವಗತ ಭೇದ ಹೇಳಕ್ ಬರುದಿಲ್ಲ. ಸಜಾತಿ ಭೇದನಾರು ಹೇಳಕ್ ಬರ್ತೈತಿನೋ ಅಂತಂದ್ರ ಇನ್ನೊಂದು ಇದ್ರ ಸಜಾತಿ ಭೇದ ಹೇಳ್ತೀರಿ, ಇನ್ನೊಂದು ಇಲ್ಲ. ಇಲ್ಲ ಸಜಾತಿ, ಈ ಶರೀರ ಆ ಶರೀರ ಸಜಾತಿ ಭೇದ ಇದೆ. ಈ ಶರೀರದ ರೂಪನ ಬೇರೆ ಐತಿ, ಆ ಶರೀರದ ರೂಪನ ಬೇರೆ ಐತಿ. ಇದು ಸಜಾತಿ ಭೇದ. ಅದು ಈ ಸಜಾತಿ ಭೇದವನ್ನ ಅದಕ್ಕೆ ಕೇಳಕ್ ಬರುದಿಲ್ಲ. ಯಾಕಂದ್ರೆ ಒಂದೇ ಐತದ, ಇನ್ನೊಂದಿಲ್ಲದ. ಗಗನ ಇನ್ನೊಂದಿಲ್ಲ. ಗಗನ ಇನ್ನೊಂದು ಇದ್ದಿದ್ರೆ ಸಜಾತಿ ಭೇದವನ್ನು ಹೇಳ್ತಿದ್ರಿ ನೀವು. ಇಲ್ಲಿ ಬಯಲು ಬೇರೆ ಐತಿ, ದಿಲ್ಲಿ ಒಳಗಿನ ಬಯಲು ಬೇರೆ ಐತಿ ಅಂತ ಹೇಳಕ್ ಬರುದಿಲ್ಲ. ಹೌದಲ್ರಿ? ಬಯಲಿನೊಳಗೆ ತೋರಿದಂತ ಏನು ಮೋಡಗಳನ್ನ ಅಲ್ಲಿ ಇದನ್ನ ಹೇಳ್ತೀರಿ ನೀವು. ಅಲ್ಲಿ ಮೋಡ ಬಾಳ ಇತ್ತು, ಇಲ್ಲಿ ಮೋಡ ಬಾಳ ಇಲ್ಲ. ಆದ್ರ ಗಗನನ ವರ್ಣನೆ ಮಾಡ್ರಿ ಅಂದ್ರೆ ವರ್ಣನೆ ಮಾಡಕ್ ಬರುದಿಲ್ಲ. ಇದು ಸಜಾತಿ ಭೇದ ಅಂದ್ರ ಅದ್ರ ಗತೆ ಇನ್ನೊಂದಿದ್ರೆ ಸಜಾತಿ ಭೇದವನ್ನು ಹೇಳಕ್. ಇನ್ನು ವಿಜಾತಿ ಭೇದ ಇನ್ನೊಂದನ್ನ ಅದಕ್ಕೆ ಬೇರೆ ಇನ್ನೊಂದು ವಿಜಾತಿ ಭೇದವನ್ನು ಹೇಳ್ತೀರಿ ಅಂದ್ರೆ ಈ ಶರೀರ ಮತ್ತು ಗಿಡ ಮರಗಳು ಬೇರೆನದಾವು, ಹೌದಲ್? ಅದಕ್ಕೆ ಆಕಾರ ಇದ್ದದ್ದಕ್ಕೆ ಹೇಳ್ತೀರಿ. ಆಕಾರನ ಅದಕ್ಕಿಲ್ಲ ಅಂದ್ರ ಮತ್ತೆ ಹೆಂಗ್ ಹೇಳಕ್ ಬರ್ತೈತಿ? ಅದಕ್ಕೆ ಸಜಾತಿ ವಿಜಾತಿ ಸ್ವಗತ ಭೇದವನ್ನ ಅದಕ್ಕೆ ಹೇಳಕ್ ಬರುದಿಲ್ಲ. ಗಗನದಂದದಿ ನಿರವಯ ನಗುವುದರಿಂದ ಸ್ವಗತಾದಿ ಕಥದಿಂದ ನಿಗಮವು ಅನಂತವೆಂದು ಒರೆಯುವುದರಿಂದ. ನಿಗಮಗಳು ಹೇಳ್ತಾವ, ಅನುಭವಗಳು ಹೇಳ್ತಾರ ಅದು ಅನಂತ ಐತಿ ಅಂತ, ವ್ಯಾಪಕ ಐತಿ ಅಂತ ಹೇಳ್ತಾರ. ಅನುಭವಗಳು ನಿಗಮಗಳು ಹೇಳ್ತಾವು, ಅದನ್ನ ತಿಳ್ಕೊಳೋದಿಲ್ಲ ನಾವು. ನಿಮ್ ದೇವ್ರ ಹೆಂಗದಾನಪ್ಪ ಅಂದ್ರೆ ಎಲ್ಲಾ ಕಡೆ ಅದಾನ ಅಂತ ಹೇಳ್ತೈತಿ ನಿಮ್ಮ ಶ್ರುತಿ. ಮತ್ತ ದೇವ್ರನ್ನ ಬರೇ ಗರ್ಭಗುಡಿಯಾಗ ಅಷ್ಟೇ ಯಾಕೆ ನೋಡ್ತೀರಿ ನೀವು? ಹೌದು, ದೇವ್ರನ್ನ ಗರ್ಭಗುಡಿಯಾಗ ಅಷ್ಟೇ ನೋಡ್ತೀರಿ. ಮೀಸಲಿಟ್ಟ ಇದೆಲ್ಲ ಅದಕ್ಕೆ ಕೊಡ್ತೀರಿ. ಮತ್ತ ಅದು ಉಂಟೈತೇನು? ಮತ್ತೆ ಎಲ್ಲಾ ದೇವ್ರ ಕೊಟ್ಟಾನಂತ ಹೇಳ್ತೀರಿ. ಮತ್ ದೇವ್ರಿಗೆ ಹೋಗಿ ಯಾಕೆ ಕಾಣಿಕೆ ಕೊಡ್ತೀರಿ ನೀವು? ಅವನಿಂದನ ನೀವು ಭಿಕ್ಷೆ ಬೇಡಿ ತಗೊಂಡಿರಿ ಅಂದ್ರ ಮತ್ತ ಅವನ್ಗೆ ಯಾಕೆ ನೀವು ಕಾಣಿಕೆ ಕೊಡ್ತೀರಿ? ಭಿಕ್ಷುಕರಿಗೆ ನೀಡಿಸ್ಕೊಳಕ್ ಬಂದಿರ್ತಾರ, ಮನಿ ಮುಂದ ನೀಡ್ತೀರಿ, ಹೊಳ್ಳಿ ಅವ್ರು ನಿಮ್ಗೆ ಕೊಡಾಕ್ ಬಂದ್ರೆ ತಗೊಂತೀರ ನೀವು? ತಗೊಂತೀರೇನ? ಮತ್ತ ಅವನಿಂದ ಭಿಕ್ಷೆಯಾಗಿ ಪಡೆದಂತದ್ದು ವಸ್ತುವನ್ನ ಅವ್ ನೀವು ಭಿಕ್ಷೆ ಕೊಟ್ಟು ಅವ್ ಹೋಗಿ ನೀವು ಕೊಟ್ರ ಅವ್ ತಗೊಂತಾನ ದೇವ್ರು? ಮತ್ತ ಯಾಕೆ ಕೊಡ್ತೀರಿ? ಹೌದಲ್ರಿ? ಭಿಕ್ಷುಕರ ಹೌದಲ್ ನಾವಿಗೆಲ್ಲ? ಮತ್ತೆ ದೇವರಿಂದ ಪಡೆದವ್ರು ನಾವೆಲ್ಲ ಭಿಕ್ಷುಕರ, ಹೌದಲ್ರಿ? ಯಾರು ಕೇಳ್ತಾರ ಅವ್ರು ಭಿಕ್ಷುಕರು. ನಾವು ಕೇಳಿ ಪಡೆದೇವಂದ್ರೆ ಮತ್ತೆ ಹೋಗಿ ಅದನ್ನ ನಿನಗ್ ಒಂದ್ ಸ್ವಲ್ಪ ಅದ್ರಾಗ ಕೊಡ್ತೇವಪ್ಪ ಅಂತಂದ್ರೆ ಹೋಗಿ ಲಂಚ ಕೊಟ್ಟಂಗ ಕೊಡ್ತೀರಿ ನಾವು, ಹೌದಲ್ರಿ? ಅಲ್ಲದು ನಿಗಮಗಳು ಹೇಳ್ತಾವ ಅನಂತ ಐತಿದು ಅಂತ.
ನಿಗಮವು ಅನಂತವೆಂದು ಒರೆಯುವುದರಿಂದ ಆ ಬಗೆ ದೂರದಿರುವುದರಿಂದ ಯಾವ ಬಗೆಯಿಂದ ಅದನ್ನ ಕಲ್ಪನೆ ಮುಖಾಂತರ ಅದನ್ನ ಹೇಳಕ್ ಬರುದಿಲ್ಲ. ಅಗಣಿತ ಕೂಡ್ಸಾಕ ಕಳ್ಯಾಕ ಬರುದಿಲ್ಲ. ಅದನ್ನ ನಿಮ್ ಭಾಗಾಕಾರ ಗುಣಾಕಾರಕ್ಕೆ ನಿಲುಕುವುದಿಲ್ಲ. ಹೌದಲ್? ಅದನ್ನ ಕಾವಡಿ ಹಾಕಿ ಭಾಗಾಕಾರ ಮಾಡಿ ಗುಣಾಕಾರ ಮಾಡಿ ಅಧಿಕ ಮಾಡಿ ಕಳೆದು ಹೇಳಕ್ ಬರುದಿಲ್ಲ. ಗಣಿತಕ್ಕೆ ನಿಲುಕಲಾರದು, ಅಗಣಿತ ಐತಿ. ಹೌದು. ಗಗನದಂದದಿ ನಿರವಯನವುದರಿಂದ ಸ್ವಗತಾದಿ ಭೇದವಿಲ್ಲದ ಕಥದಿಂದ ನಿಗಮವು ಅನಂತವೆಂದು ಒರೆಯುವುದರಿಂದ ಆ ಬಗೆಯ ದೂರದಿರುವುದರಿಂದ ನೀನು ಅಗಣಿತದೆ. ಗಣಿತ ಮಾಡಕ್ ಬರೋದಿಲ್ಲ, ಕುಡ್ಸಾಕ ಕಳ್ಯಾಕ ಅಲ್ಲಿ ಬರುದಿಲ್ಲ. ಹೌದಲ್? ತಾನೇ ತನ್ನ ನಿಜವನ್ನು ಪರಮಾನಂದನೇ ಚಿರಕಂಡ ಹೌದಲ್? ಅಷ್ಟು ತಿಳ್ಕೊಳಕ್ ಆಸಕ್ತಿ ಇಲ್ಲ. ತಿಳುವಳಿಕೆ ಬರೋದಿಲ್ಲ. ಯಾಕೆ ಬರ್ತೈತಿ? ಆಸಕ್ತಿ ಇದ್ರೆ ಬರ್ತೈತಿ. ಆಸಕ್ತಿನ ಇಲ್ಲಲ್ಲ. ಆಸಕ್ತಿ ಎಲ್ಲ ವಿಷಯದಲ್ಲೇ ಐತಿ. ವಿಷಯದಲ್ಲೇ ಐತಿ. ಅದಕ್ಕೆ ಇದ್ರ ಆಗುದಿಲ್ಲ. ಆ ವಿಷಯದೊಳಗೆ ತಲ್ಲಿನರಾದಾಗ ಇದಕ್ಕೆ ಯಾವ ಟೈಮ್ ಐತಿ? ವಿಷಯಗಳನ್ನ ಕೂಡ್ಸೋದ್ರಾಗ, ವಿಷಯಗಳನ್ನ ಭೋಗಿಸೋದ್ರೊಳಗ ವೇಳೆ ಹೊಂಟೈತಿ. ಇದಕ್ಕೆಲ್ಲಿ ಟೈಮ್ ಐತಿ? ಯಾಕಂದ್ರೆ ತಿಳ್ಕೊಂಡಿದ್ದು ಸುಖ ಅಲ್ಲಿ ಐತಿ ಅಂತ ತಿಳ್ಕೊಂಡೆವು. ನನ್ನೊಳಗೆ ನೋಡ್ಕೊಂಡಿದ್ರೆ ನಾ ಪರಮಾನಂದಮಯ ಚಿರಕಂಡ ರೂಪನದೇನೇನೋ ಗೊತ್ತಾಗ್ತಿತ್ತು. ನನ್ನೊಳಗೆ ನೋಡವಲ್ಲ. ಇಂದ್ರಿಯಗಳಲ್ಲಿ ನೋಡ್ಕೊಂತ ಹೊಂಟೇನೆ, ಇಂದ್ರಿಯಗಳ ಮುಖಾಂತರ ನೋಡ್ಕೊಂತ ಹೊಂಟೇನೆ. ಅದಕ್ಕಿದ ನಾನು ಪರಮಾನಂದನಾದೇನಿ, ಶ್ರೇಷ್ಠವಾದಂಥ ಆನಂದ ಸ್ವರೂಪದನಿ, ನಾ ಅಖಂಡಿತದನಿ, ಅನಂತದನಿ ಅನ್ನೋದು ಹೊಳಿತಿತ್ತು ನನ್ನೊಳಗೆ ನೋಡ್ಕೊಂಡು. ಅದಕ್ಕೆ ಹೇಳ್ತಾರ, ನಿಮ್ಮೊಳಗೆ ನೀವು ನೋಡ್ಕೊಂಡಾಗ ಇದು ನಿಮ್ಮ ನಿಜವನ್ನು ನೋಡಿದಾಗ ಗೊತ್ತಾಗುತ್ತೆ ನೀವು ಹೆಂಗದಿರಿ ಅನ್ನೋದು. ನಿಜ ಅಂದ್ರೆ ಹೆಂಗೈತಿ ಅಂದ್ರ ಅದು ಅಖಂಡಿತ ಐತಿ, ಅದು ಆನಂದ ಸ್ವರೂಪ ಐತಿ ಅಂತ. ಅವನಿಸುತ್ತಿದ ದೇಶ ಕಾಲ ವಸ್ತುಗಳೆಂಬ ನಿವಹ ಕಲ್ಪನೆ ಮಿಥ್ಯಾವುದರಿಂದ ಅದಕ್ಕೆ ಸಂಬಂಧನ ಇಲ್ಲವ. ದೇಶ ಕಾಲ ವಸ್ತುಗಳ ನಿಮಗಳು ಅದಕ್ಕೆ ಸಂಬಂಧ ಇಲ್ಲ, ಮಿಥ್ಯ ಅದಾವ. ಕಲ್ಪನೆ ಮಿಥ್ಯ. ಹೌದಲ್ಲ? ಕಲ್ಪನೆಗಳು ಮಿಥ್ಯದ. ಅವನಿಸುತ್ತಿವ ನಿಮ್ಮ ದೇಶ ಕಾಲ ವಸ್ತುಗಳೆಲ್ಲ ಅದಕ್ಕೆ ಮಿಥ್ಯ ಅದಾವು. ಯಾವ ದೇಶದೊಳಗೂ ಅದಿಲ್ಲ, ಯಾವ ಕಾಲದೊಳಗೂ ಅದು ಬಂಧನಕ್ಕೆ ಒಳಗಾಗಿಲ್ಲ. ಅದು ಯಾವುದೇ ಹವನೆಗೆ ನಿಲುಕಲಾರದು. ಅದು ಯಾವುದೇ ಭಾವನೆಗೆ ನಿಲುಕಲಾರದು. ಆ ದೇಶದೊಳಗೈತಿ, ಈ ದೇಶದೊಳಗಿಲ್ಲ ಅಂತ ಹೇಳಕ್ ಬರುದಿಲ್ಲ. ನಿಮ್ಮ ದೇವರುಗಳ ಈ ದೇಶದ ದೇವರುಗಳು ಇವ್ರಿಗೆ ಎಷ್ಟ ಸಂಬಂಧ, ಆ ದೇಶದ ದೇವರುಗಳು ಅವ್ರಿಗೆ ಎಷ್ಟ ಸಂಬಂಧ. ಆ ದೇಶದ ದೇವ್ರು ನಿಮಗೆ ಇಷ್ಟ ಆಗುದಿಲ್ಲ, ನಿಮ್ಮ ದೇಶದ ದೇವ್ರು ಅವ್ರಿಗೆ ಇಷ್ಟ ಆಗುದಿಲ್ಲ. ಅಕ್ಕವನ್ರಿ ನಿಮ್ಮ ಗಣಪತಿ ಕೊಟ್ಟು ಹೋದ್ರೆ ಏನಂತಾರ ಅವ್ರು? ಓ ಎಲ್ಫಂಟ್. ಹೌದು. ಎಂತ ಅಪಾಸ್ಯ ಮಾಡ್ತಾರೆ. ಅವ್ರದನ್ನ ನೀವು ನೋಡಿದ್ರೆ ನೀವು ಅಪಾಸ್ಯ ಮಾಡ್ತೀರಿ. ಹೌದಲ್ಲ? ಎಲ್ಲಾ ಶ್ರುತಿಗಳು ಹೇಳ್ತಾವ ದೇವರಿಗೆ ಆಕಾರ ಇಲ್ಲ, ದೇವರು ನಿರಾಕಾರ, ನಿರ್ಗುಣ, ನಿರ್ಲೇಪ ಅಂತ ಹೇಳ್ತಾವ. ಆದ್ರೂ ಕೂಡ ನಾವು ಮತ್ತ ಆಕಾರಕ್ಕೆ ಹಚ್ಚುವಂತೇವೆ. ಯಾಕಂದ್ರೆ ನಾವು ಕಲ್ಪನೆಗಳಿಂದ ಅದನ್ನ ಕಲ್ಪಿಸ್ಕೊಂಡು ಹಿಂಗೈತಿ ಅಂತ ಆಕಾರ ಕೊಟ್ಟು ಬಿಟ್ಟೇವೆ ಅವಕ್ಕೆಲ್ಲ. ನಾಮ ಹೇಳಿ ನಾಮಕ್ಕೊಂದು ರೂಪ ಕೊಟ್ಟು ರೂಪಕ್ಕೊಂದು ಕರ್ಮವನ್ನು ಹೇಳಿ ಅದ ಸತ್ಯ ಐತಿ ಅಂತ ನಂಬ್ಕೊಂಡ್ಬಿಟ್ಟೇವ್ ನಾವು. ಹೌದಲ್ಲ? ಅವು ಮಿಥ್ಯ ಅದಾವು. ದೇಶ ಕಾಲ ವಸ್ತು ನೇಹಗಳೆಲ್ಲ ಮಿಥ್ಯ ಅದಾವು. ಇವು ಸುಳ್ಳದಾವು ಅಲ್ಲವು. ಅವನಿಸುತ್ತೀವಿ
ದೇಶ ಕಾಲ ವಸ್ತು ಎಂಬ ನಿಯಮಗಳು ಕಲ್ಪನೆ ಮಿಥ್ಯ ಆಗುವುದರಿಂದ ಕಲ್ಪನೆಗಳು ಮಿಥ್ಯ ಐತಿ. ಭವ ದೂರ ನೆನೆಸುವ ಗುರು ಶಂಭುಲಿಂಗದೋಳು ಅವಿ ವೇದ ನಗುವುದರಿಂದ ಪೂರ್ಣ ಗುರು ಶಂಭುಲಿಂಗದೊಳಗೆ ಭೇದ ಇಲ್ಲ ಅಂತಲ್ಲಿ. ಭೇದ ಮಾಡಕ್ ಬರೋದಿಲ್ಲ, ಯಾಕಂದ್ರೆ ಆಕಾರನೇ ಇಲ್ಲ, ಅದಕ್ಕೆ ಭೇದ ಮಾಡಕ್ ಬರೋದಿಲ್ಲ. ಗುರು ಶಂಭುಲಿಂಗನ ನೀನದಿ, ಅಲ್ಲೇ ಗುರು ಶಂಭುಲಿಂಗಕ್ಕೂ ನಿನಗೂ ಭೇದ ಮಾಡಕ್ ಬರುದಿಲ್ಲ. ಹೌದಲ್? ಗುರು ಶಂಭುಲಿಂಗ ಅಂದ್ರೆ ಬೇರೆ ಅಲ್ಲ, ನೀನಂದ್ರೆ ಬೇರೆ ಅಲ್ಲ. ನಾವೇನ್ ತಿಳ್ಕೊಂಡೆವು, ಶಂಭುಲಿಂಗ ಅಂದ್ರೆ ಬೇರೆ ಅದನ, ನಾನ ಬೇರೆ ಅಂತ. ನಾನು ಬೇರೆ ಯಾಕಾಗೇನೆ ಅಂದ್ರೆ ಶರೀರ ನಾನಂತ ತಿಳ್ಕೊಂಡೇನೆ, ಅದಕ್ಕೆ ನಾ ಬೇರೆ ಆಗೇನೆ. ಗುರು ಶಂಭುಲಿಂಗಗೆ ನಾ ಬೇರೆ ಆಗೇನೆ. ನಾನು ನಿಜ ಸ್ವರೂಪ, ನಾನು ಅಖಂಡಿತ ಅದೀನಿ, ಆನಂದ ಸ್ವರೂಪ ಅದೇನೆ ಅಂತ ತಿಳ್ಕೊಂಡಾಗ ನನಗೂ ಶಂಭುಲಿಂಗಕ್ಕೂ ಬೇರೆ ಇಲ್ಲ, ಭೇದ ಇಲ್ಲ. ನಾವು ಶರೀರ ನಾನಂತ ನೋಡಾಕತ್ತೀನಿ, ಅದಕ್ಕೆ ದೇವ್ರು ಬೇರೆ ಅದಾನ ಅಂತ ಹೇಳಾಕತ್ತೇವ್ ನಾವು. ನಾ ಶರೀರ ಅಲ್ಲ, ಶರೀರ ನಾನು ಸಂಬಂಧ ಇಲ್ಲದ್ದು, ಶರೀರಕ್ಕೆ ನಾ ಅನ್ಯವಾಗಿದ್ದೀನಿ, ಶರೀರ ಕರ್ಮಕ್ಕನುಸಾರವಾಗಿ ಬಂದೈತಿ, ನಾ ಕರ್ಮ ದೂರ ಅದೇನಿ ಅಂತ ನಾ ತಿಳ್ಕೊಂಡಿದ್ರೆ ನಾ ದೇವ್ರು ನಾನು ಅದೇನಿ ಅಂತ ಖಾತ್ರಿ ಆಗ್ತೈತಿ. ಹೌದಲ್? ಶರೀರ ಅಂದ್ರೆ ನಾನಂತ ತಿಳ್ಕೊಂಡೇನಿ, ಕರ್ಮ ಮಾಡೋವನು ನಾನ ಅಂತ ತಿಳ್ಕೊಂಡೇನಿ, ಆ ಕರ್ಮದ ಫಲವನ್ನು ಉಣ್ಣುವವನು ನಾನ ಅಂತ ತಿಳ್ಕೊಂಡೇನಿ. ಅದಕ್ಕೆ ಇದೆಲ್ಲ ದುಃಖ ಆಗುತ್ತೆ. ಹೌದಲ್? ಕರ್ಮದ ಫಲ, ಕರ್ಮದ ಫಲದಿಂದ ಸಿಕ್ಕಂತ ಭೋಗ ವಸ್ತುಗಳು, ಭೋಗ ಮಾಡೋವನು ನಾನು ಅಲ್ಲ ಅಂತ ತಿಳ್ಕೊಂಡಿದ್ರೆ ನಾನು ಅರುವನ್ನು ಖಾತ್ರಿ. ಹೌದಲ್? ನಾ ಅರುಣ ಅದೇನಂತ ನೋಡಿದಾಗ ಇವ್ ನನಗೆ ಸಂಬಂಧ ಇಲ್ಲದ್ದು ಅಂತ ಕೈ ಬಿಡ್ತಿದ್ದೀವಿ ನಾವು. ನಾ ಶರೀರ ನಾನಂತ ನೋಡಾಕತ್ತೇನಂತ ಇದರದೆಲ್ಲ ಸಂಬಂಧಗಳು ನನಗೆ ಹತ್ತೇವೆ. ಕರ್ಮದ ಫಲ, ಕರ್ಮದ ಫಲದಿಂದ ಸಿಕ್ಕಂತ ಭೋಗ ವಸ್ತುಗಳನ್ನ ನಾನು ಅಂತ ಹೇಳ್ಕೊಂತ ಹೊಂಟೇವ್ ನಾವು. ಇವು ಸಂಬಂಧ ಇಲ್ಲದ್ದು ನಮಗೆ. ಆದ್ರೂ ನಾವು ಸಂಬಂಧ ಕಲ್ಪಿಸ್ಕೊಂಡು ಇದ್ರೊಳಗೆ ದುಃಖವನ್ನು ಹೊಂದಾಗತ್ತೇವೆ. ಅದಕ್ಕೆ ಈ ದುಃಖವನ್ನ ದೂರ ಮಾಡ್ಕೋಬೇಕಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಹೇಳ್ತಾರ ಅವರು, ತಾನೇ ತನ್ನೋಳು ತನ್ನ ನಿಜವನ್ನು ನೋಡಲು ಪರಮಾನಂದಮಯ ಚಿದಖಂಡ ರೂಪ ನೀನು.